ಆಗಿರುವಂತಹ ಗುಮ್ಮಿನೇನಿ ವಿಜಯ್ ಸರ್ ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಚಿತ್ರದ ಬಗೆಗೆ ಹಾಗೂ ತಮ್ಮ ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್, ಪ್ಲೀಸ್. ಒಂದೆರಡು ಮಾತುಗಳು ಚಿತ್ರದ ಬಗೆಗೆ ಹಾಗೂ ನಿಮ್ಮ ಒಂದು ಅನುಭವವನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಸರ್, ಪ್ಲೀಸ್. ಈ ಒಂದು ಚಿತ್ರದ ಸಂಗೀತ ಯೋಜನೆಯನ್ನ ಮಾಡುವಾಗ ನಿಮ್ಮ ಅನುಭವಗಳನ್ನ ದಯವಿಟ್ಟು ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಸರ್, ಪ್ಲೀಸ್. ಸೊ ಮೊದಲನೇದಾಗಿ ಈ ಒಂದು ಚಿತ್ರವನ್ನ ಸಂಗೀತ ನಿರ್ದೇಶನ ಮಾಡುವಾಗ ಒಟ್ಟಾರೆಗೆ ನಿಮ್ಮ ಅನುಭವ ಹೇಗಿತ್ತು ಅಂತ ಮೈಕ್ ಅಲ್ಲಿ ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುಮ್ಮಿನೇನಿ ವಿಜಯ್. ಸೊ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಮುನೇಗೌಡ ಸರ್ ಆ್ಯಂಡ್ ಗಿರೀಶ್ ಸರ್ ಆ್ಯಂಡ್ ದಟ್ಸ್ ಇಟ್. 5 ಸಾಂಗ್ ಇದೆ ಸರ್, ಒಂದು ಬಿಟ್ ಸಾಂಗ್ ಇದೆ. ಅರ್ಮಾನ್ ಮಾಲಿಕ್, ಜಾವೇದ್ ಅಲಿ, ಐಶ್ವರ್ಯ ರಂಗರಾಜನ್ ಆ್ಯಂಡ್ ಅನಿರುದ್ಧ್ ಶಾಸ್ತ್ರಿ ಆ್ಯಂಡ್ ನಾನು ಒಂದು ಸಾಂಗ್ ಆಡಿದ್ದೀನಿ ಸರ್. ಓಕೆ, ಸೊ 5 ಹಾಡುಗಳು ಏನಾದರೂ ನಿಮ್ಮ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಾದ್ರೆ ಅಂತ. ಥ್ಯಾಂಕ್ ಯು. ದಯವಿಟ್ಟು ನೀವು ಇಲ್ಲೇ ಇರಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ನಾಚಿಕೆ ಪಟ್ಕೊಂಡು ಅತ್ಯಂತ ಮುಜುಗರದಿಂದ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಚಿತ್ರದ ನಿರ್ಮಾಪಕರಾಗಿರುವಂತಹ ಎಂ ಮುನೇಗೌಡ ಸರ್ ದಯಮಾಡಿ ವೇದಿಕೆ ಮೇಲೆ ಆಗಮಿಸಿ ಇವರನ್ನ ಅಭಿನಂದಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಪ್ಲೀಸ್. ಈ ಒಂದು ಹೂಗುಚ್ಛವನ್ನ ನೀಡುವುದರ ಮುಖಾಂತರ ಗುಮ್ಮಿನೇನಿ ವಿಜಯ್ ಸರ್ಗೆ ತಾವುಗಳು ದಯವಿಟ್ಟು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಧನ್ಯವಾದಗಳು. ಸರ್, ಆಕ್ಚುಲಿ ಗುಮ್ಮಿನೇನಿ ವಿಜಯ್ ಸರ್ ಜಾಸ್ತಿ ಮಾತಾಡಲೇ ಇಲ್ಲ. ಅವರ ಪರವಾಗಿ ನಮ್ಮ ನಿರ್ಮಾಪಕರು ಮುನೇಗೌಡ ಸರ್ ನಿಮ್ಮ ಒಂದು ಅನುಭವ ಹೇಗಿತ್ತು, ಅವರೊಟ್ಟಿಗೆ ಈ ಒಂದು ಎಕ್ಸ್ಪೀರಿಯನ್ಸ್ ದಯವಿಟ್ಟು ಶೇರ್ ಮಾಡ್ಕೋಬೇಕು ನಮ್ಮ ಜೊತೆ. ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮನ್ನು ಬಾಂಬೆಗೆಲ್ಲ ಕರ್ಕೊಂಡೋಗಿ ಫಸ್ಟ್ ಟೈಮ್ ಇವ್ರ ಜೊತೆ ಬಾಂಬೆ ಎಲ್ಲ ಹೋಗಿ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಬಂದಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಿ, ಈಗ ಆಲ್ರೆಡಿ 3 ಸಾಂಗ್ ರಿಲೀಸ್ ಆಗಿದೆ. ಈ ಸಿನಿಮಾಗೆ ಯಾವ ರೀತಿ ಬೇಕು ಆ ರೀತಿ ಅವರು ಡೈರೆಕ್ಟ್ ಹೇಳ್ದಂಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಈಗ ಅವ್ರು ಮಾತಾಡೋ ಆದ ತಕ್ಷಣ ನಮಗೆಲ್ಲ ಒಂದು ಸಣ್ಣ ಡೌಟು, ಇಲ್ಲಂತೂ ಮಾತಾಡ್ತಾ ಇಲ್ಲ, ಸೆಟ್ಟಲ್ ಹೆಂಗೆ ನಿಮ್ಮ ಜೊತೆಗೆಲ್ಲ ಮಾತಾಡ್ತಾ ಇದ್ರ, ಓಪನ್ ಆಗಿದ್ರ, ಹೇಗಿದ್ರು ಅಂತ? ಅವರು ಎಲ್ಲ ಕಡೆನೂ ಹಂಗೆ ಒಂದು ಸ್ವಲ್ಪ ಭಯ. ಅವ್ರಿಗೆ ಏನು ಜಾಸ್ತಿ ಮಾತಾಡಲ್ಲ ಅವರು. ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಪಾಪ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಭುವನಂ ಗಗನಂ ಚಿತ್ರದ ನಿರ್ದೇಶಕರಾಗಿರುವಂತಹ ಗಿರೀಶ್ ಮೂಲಿಮನೆ ಸರ್ ನಮ್ಮೊಟ್ಟಿಗಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಗಿರೀಶ್ ಮೂಲಿಮನೆ ಸರ್. ಓಕೆ ಓಕೆ. ಸೊ ಹಾಗೆ ಈಗಾಗಲೇ ಟೀಸರ್ ರಿಲೀಸ್ ಆಗಿ 5 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ಪಡೆದಿರುವಂತಹದ್ದು. ಅಂಡ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸೋಲ್ ಆಫ್ ಭುವನಂ ಗಗನಂ ಈ ಒಂದು ಚಿತ್ರದ ಒಂದು ಹಾಡನ್ನ ನಾವು ಈ ಒಂದು ವೇದಿಕೆಯಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಹಾಡನ್ನ ಬಿಡುಗಡೆಗೊಳಿಸೋದಕ್ಕೋಸ್ಕರ ನಮ್ಮೊಟ್ಟಿಗೆ ಕನ್ನಡ ಚಿತ್ರರಂಗದ ಪ್ರೇಮ ಗೀತೆಗಳ ಸಾಹುಕಾರ, ಗೀತ ರಚನೆಕಾರರು, ಸಂಯೋಜಕರು ಹಾಗೂ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ಹಾಗೂ ಭುವನಂ ಗಗನಂ ಚಿತ್ರತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಶ್ರೀಯುತರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಧನ್ಯವಾದಗಳು. ನಾವೆಲ್ಲರೂ ಕೂಡ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ವಿ. ಬಹುಶಃ ಒಂದು ಕ್ಷಣ ಬಂದಾಯ್ತು. ಇನ್ನ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ನೇರವಾಗಿ ಶುರು ಮಾಡೋಣ. ಭುವನಂ ಗಗನಂ ಒಂದು ಪ್ರೇಮ ಕೌಟುಂಬಿಕವಾಗಿರುವಂತಹ ಈ ಒಂದು ಚಿತ್ರ ರಿಲೀಸ್, ಈಗಾಗಲೇ ಟೀಸರ್ ರಿಲೀಸ್ ಆಗಿ ಎಲ್ಲ ಕಡೆ ಸದ್ದನ್ನ ಮಾಡ್ತಾ ಇದೆ. ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಒಂದು ಹಾಡನ್ನ, ಅಂದ್ರೆ ಸೋಲ್ ಆಫ್ ಭುವನಂ ಗಗನಂ, ಈ ಒಂದು ಹಾಡನ್ನ ನಾವಿಲ್ಲಿ ಬಿಡುಗಡೆಗೊಳಿಸ್ತಾ ಇದೀವಿ. ಈ ಒಂದು ಬಿಡುಗಡೆಗೆ ಆಗಮಿಸಿರುವಂತಹ ನಮ್ಮ ಕನ್ನಡ ಚಿತ್ರರಂಗದ ಪ್ರೇಮ ಗೀತೆಗಳ ಸಾಹುಕಾರ, ಗೀತ ರಚನೆಕಾರರು, ಸಂಯೋಜನೆಕಾರರು ಹಾಗೂ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಆತ್ಮೀಯರೇ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗೆ ಅನಿಸ್ತಾ ಇದೆ ಕಾರ್ಯಕ್ರಮಕ್ಕೆ ಬಂದಿದ್ದು? ಆಮೇಲೆ ಮಾತಾಡೋಣ ಅನ್ಕೊಂಡೆ, ಆಮೇಲೆ ಮಾತಾಡ್ತೀನಿ. ಮೊದಲು ಹಾಡು ನೋಡ್ಬಿಡೋಣ. ಓಕೆ, ಆಲ್ ದ ಬೆಸ್ಟ್. ಇದೀಗ ನೋಡ್ಕೊಂಡು ಬಂದಾಯ್ತು. ದಯಮಾಡಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ ಸರ್ ನಿಮ್ಮನ್ನು. ಎಷ್ಟೊಂದು ಹಾಡುಗಳನ್ನು ರಚನೆ ಮಾಡಿದ್ದೀರಾ. ಈ ಒಂದು ಹಾಡು ಸೋಲ್ ಆಫ್ ಭುವನಂ ಗಗನಂ ಹಾಡನ್ನ ನೋಡಿ ಏನ್ ಅನಿಸ್ತಾ ಇದೆ ನಿಮ್ಗೆ? ಈ ಒಂದು ಚಿತ್ರತಂಡಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಸರ್? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಕ್ಷಮೆ ಯಾಚಿಸ್ತೀನಿ. ಯಾಕೆ ಅಂದರೆ ನಾನು ಭುವನದಿಂದ ಗಗನದವರೆಗೂ ಸುತ್ಕೊಂಡು ಬರೋದಕ್ಕೆ ಟ್ರಾಫಿಕ್ ಸಮಸ್ಯೆ ಆಯಿತು. ಇಲ್ಲಿಗೆ ಬಂದ್ಬಿಟ್ಟೆ, ಇಲ್ಲೇನೋ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಊರು ಸುತ್ಕೊಂಡ್ಬರ್ಬೇಕಾಯ್ತು. ಹಾಗಾಗಿ ಕ್ಷಮೆ ಇರಲಿ. ಭುವನಂ ಗಗನಂ ಟೈಟ್ಲ್ ಕೇಳಿದ ಕೂಡಲೇ ಸುಮಾರು 10-12 ವರ್ಷಗಳ ಹಿಂದೆ ನಾನು ಬರೆದ ಸಾಲು, ತನನಂ ತನನಂ ತನನೇ ನನನಂ ಅಂತ ಒಂದು ಟ್ಯೂನು, ಆರ್ ಪಿ ಪಟ್ನಾಯಕ್ ಅವ್ರದ್ದು. ಆ ಸಿಚುವೇಶನ್ನು ಒಂದು ರೀತಿ ಯೂಶಲ್ ಆಗಿ ಅಪ್ಪು ಅವ್ರಿಗೆ ಏನು ಹೀರೋಯಿಕ್ಕೆಲ್ಲ ಬರೀತಿದ್ವಿ, ಅದೇ ಥರದ ಹಾಡು ಅಂದ್ಕೊಂಡೆ. ಆದರೆ ಹಾಡು ಸಾಫ್ಟಾಗಿದೆ ಆ್ಯಂಡ್ ತುಂಬ ಕತೆ ಇತ್ತು, ಒಂದು ಇಂಟೆನ್ಸ್ ಆದಂಥ ವಿಷಯ ಇತ್ತು ಹಾಡಲ್ಲಿ. ಸರಿ, ಆಗ ಬರೆದಿದ್ದೆ. ನನಗೆ ಹಾಡನ್ನು ಬೇರೆ ರೀತಿ ಅಪ್ರೋಚ್ ಮಾಡಬೇಕು ಅಂತ ಅನಿಸಿತ್ತು. ಹಾಗಾಗಿ ಭುವನಂ ಗಗನಂ ಅಂತ ಶುರು ಮಾಡಿದ್ದೆ. ಅದನ್ನು ಕೇಳಿದ ತಕ್ಷಣವೇ ರಾಘಣ್ಣ ಫಸ್ಟು ಅಪ್ಪಾಜಿ ಸೂಪರ್, ಅಪ್ಪಾಜಿ ಸೂಪರ್ ಹಿಟ್ ಅಪ್ಪಾಜಿ ಅಂದ್ಬಿಟ್ರು. ಯಾವಾಗ ಅದು ಹಾಗೆ ಆಯಿತು. ಇವತ್ತಿಗೂ ಕೂಡ ಅಪ್ಪು ಅವರ ಹಾಡುಗಳ ಸಾಲಿನಲ್ಲಿ ಆ ಹಾಡು ಒಂದು ರೀತಿ ಚಿರಸ್ಥಾಯಿಯಾಗಿ ನಿಂತಿರುವಂಥ ಹಾಡು. ಆ ಸಾಲು ಬರೆದಾಗ ಸೂಪರ್ ಹಿಟ್ ಅಂತ ಅಪ್ಪ ರಾಘಣ್ಣ ಹೇಳಿದ್ರು. ಈ ಸಿನಿಮಾ ಟೈಟ್ಲು ಕೂಡ ಸೂಪರ್ ಹಿಟ್ ಆಗಲಿ ಸಿನಿಮಾ ಕೂಡ ಅಂತ ಆಶಿಸ್ತೀನಿ. ಆವತ್ತಿನ ರಾಘಣ್ಣನ ಮಾತು ಇವತ್ತಿಗೂ ಕೂಡ ಅಪ್ಲೈ ಆಗಲಿ ಅಂತ ಅನ್ನೋದೇ ನನ್ನ ಆಶಯ. ಇನ್ನು ಈಗ ತಾನೇ ಹಾಡು ನೋಡಿದ್ವಿ. ಈ ಹಾಡಲ್ಲಿ ಬಹುಶಃ ಸಿನಿಮಾ ತಂಡದ ಹೊರತಾಗಿ ಒಂದು ಗಮನಿಸಿರ್ಬೋದು, ಇಬ್ಬರು ಲಿರಿಸಿಸ್ಟ್ ಇದ್ದಾರೆ ಹಾಡಲ್ಲಿ. ಒಂದು ಗೌಸ್ಪೀರು ಮತ್ತು ಅನಿರುದ್ಧ್ ಶಾಸ್ತ್ರಿ. ಈ ಥರ ತುಂಬ ಕಡಿಮೆ ಆಗುತ್ತೆ, ಅಪರೂಪಕ್ಕೆ ಯಾವುದಾದ್ರೂ ಹಾಡುಗಳಲ್ಲಿ ಈ ಥರ ಆಗೋದು. ನನ್ನ ಇಡೀ ಕೆರಿಯರಲ್ಲಿ ಒಂದೇ ಒಂದು ಹಾಡು ಹಂಗಾಗಿದೆ. ಅದು ಬಿಟ್ಟರೆ ಇನ್ಯಾವತ್ತೂ ಹಂಗಾಗಿಲ್ಲ. ಅಂದರೆ ಇದು ನಿರ್ದೇಶಕರು ಏನನ್ನು ಭಾಳ ಸ್ಪಷ್ಟವಾಗಿ ಬಯಸ್ತಾರೆ ಅನ್ನೋದನ್ನು ಸೂಚಿಸುತ್ತೆ. ಅದೇನೋ ಒಂದು ಕಂಪೋಸಿಂಗ್ ಟೈಮಲ್ಲಿ ಬರ್ಕೊಂಡ ಸಾಲುಗಳು ಇದೇ ಸಾಲು ಬೇಕು ಅನ್ನೋದು, ಮತ್ತು ಗೌಸ್ಪೀರ್ ಅಂತ ಒಬ್ಬ ಪ್ರೂವ್ಡ್ ಲಿರಿಸಿಸ್ಟ್, ಮತ್ತೆ ತಾನೇನು ಪ್ರೂವ್ ಮಾಡ್ಕೋಬೇಕಾಗಿರಲಿಲ್ಲ, ಪ್ರೂವ್ಡ್ ಲಿರಿಸಿಸ್ಟ್. ಆ ಸಾಲುಗಳು ಇರಲಿ, ನಮ್ಮ ಅನಿರುದ್ಧ ಹೆಸರು ಇರಲಿ ಅಂತ ಗೌಸ್ಪೀರ್ ಒಪ್ಕೊಂಡಿದ್ದು. ಇವೆಲ್ಲ ದಾಖಲಾಗುವಂಥ ವಿಷಯಗಳು. ಅವರಿಬ್ಬರಿಗೂ ಒಳ್ಳೆಯದಾಗಲಿ, ಇಬ್ಬರು ಲಿರಿಸಿಸ್ಟ್ಗೂ ಒಳ್ಳೆಯದಾಗಲಿ. ಅನಿರುದ್ಧ ಹಾಡೋದ್ರ ಜೊತೆ ಇನ್ನಷ್ಟು ಹಾಡುಗಳು ಬರೆಯೋಂಥ ಆಗಲಿ ಅಂತ ಆಶಿಸ್ತೀನಿ. ಗೌಸ್ಪೀರ್ಗೂ ಒಳ್ಳೆಯದಾಗಲಿ. ಹಾಡಲ್ಲಿ ಇನ್ನೊಂದು ನೀವು ಗಮನಿಸ್ಬೇಕು, ಒಂದು ಎರಡೆರಡು ಸಾಲು ಅಂದರೆ ಒಂದು ಲೈನ್, ಅದಕ್ಕೆ ಈಗ ನೆಕ್ಸ್ಟ್ ಕೌಂಟರ್ ಲೈನ್, ಪ್ರತಿ ಸಾಲುಗಳು ತುಂಬ
ಇಂಟೆನ್ಸ್ ಆದಂಥ ಜೀವನ ಪ್ರೀತಿಯನ್ನು ಮತ್ತು ಪ್ರೀತಿಯ ಬಗೆಗೆ ಇರುವಂಥ ಏನು ಆಸಕ್ತಿನ, ಪ್ರೀತಿ ಬಗೆಗೆ ಇರುವಂಥ ಏನು ಒಲವಿಗಿಂತ ಜಗದಲ್ಲಿ ಚೆಲುವು ಯಾವುದೂ ಇಲ್ಲ ಅನ್ನೋಂಥ ಒಂದು ಸಾಲು ಬರುತ್ತೆ ಸೆಕೆಂಡ್ ಚರಣ ಲಾಸ್ಟ್ಲಿ. ಸೊ ಒಲವಿಗಿಂತ ಚೆಲುವಿನ ಯಾವುದೂ ಇಲ್ಲ ಅನ್ನೋಂಥದ್ದು. ಇಡೀ ಹಾಡು ಹಾಗೆ ಭುವನ ಮತ್ತು ಗಗನವನ್ನು ಹೇಗೆ ನೋಡುತ್ತೆ, ಇಡೀ ಸಿನಿಮಾ ಅನ್ನೋದನ್ನು ಸೋಲ್ ಆಫ್ ಭುವನಂ ಗಗನಂ ಅಂತ ಮಾಡಿದ್ದಾರೆ. ಅದು ನಮಗೆ ಸಿನಿಮಾ ನೋಡಿದ್ರೆ ಇನ್ನಷ್ಟು ಅರ್ಥ ಆಗ್ಬೋದು ಅನಿಸುತ್ತೆ. ನನಗೆ ಆನ್ ಸ್ಕ್ರೀನಲ್ಲಿ ಪೃಥ್ವಿ ಅಂಬರ್ ಅವರು ಅವ್ರ ಪರ್ಫಾರ್ಮೆನ್ಸ್ ನನಗೊಂದಷ್ಟು ಡೈರೆಕ್ಟರ್ ತೋರಿಸಿದ್ರು, ಮತ್ತು ಬೇರೆ ಹಾಡಲ್ಲಿ ರಿಲೀಸ್ ಆದಂಥ ಹಿಂದಿನ ಹಾಡಲ್ಲೂ ಕೂಡ ನೋಡಿದ್ದೀನಿ. ತುಂಬ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಅನ್ನಿಸ್ತು. ಮೆಥಡ್ ಆ್ಯಕ್ಟಿಂಗ್ ತುಂಬ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ಅದರ ಕ್ರಿಯೇಷನ್ನೇ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ಪೃಥ್ವಿ ಅಂಬರ್ಗೆ. ಇನ್ನಷ್ಟು ಬೇರೆ ಬೇರೆ ರೀತಿಯ ವೈವಿಧ್ಯಮಯ ಪಾತ್ರಗಳನ್ನು ಮಾಡುವಂತಾಗಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಆದರೆ ಇಡೀ ಸಿನಿಮಾದಲ್ಲಿ ಬಹುಶಃ ಇನ್ನೊಂದು ಪಾತ್ರ ಏನು ನಮ್ಮ ಪ್ರಮೋದ್ ಮಾಡಿದ್ದಾರೆ, ಅದು ಭಾಳ ಕಷ್ಟದ ಪಾತ್ರ, ಪೃಥ್ವಿಗಿಂತ ಕಷ್ಟದ ಪಾತ್ರ. ಯಾಕೆಂದರೆ ಪೃಥ್ವಿಗಾದರೂ ಒಂದೇನೋ ಬೇರೆ ತಾನು ಅಲ್ಲದ್ದು ಇನ್ನೇನೋ ಮಾಡಬೇಕು ಅಂತ ಒಂದು ಕ್ರಿಯೇಷನ್ ಇದೆ, ಅದಕ್ಕೊಂದು ಕ್ಯಾರೆಕ್ಟರೈಸೇಷನ್ ಇದೆ. ಆದರೆ ಪ್ರಮೋದ್ಗೆ ಅದಿಲ್ಲ. ತಾನು ಹೇಗಿದ್ದಾರೆ ಹಾಗೆ ಮಾಡುವಂಥದ್ದು. ಅಲ್ಲಿ ಭಾಳ ಕಷ್ಟ ಆಗುತ್ತೆ, ಅಲ್ಲಿ ಸ್ಕೋರ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಆದರೆ ಕನ್ನಡದ ಅತ್ಯಂತ ಭರವಸೆಯ ಮತ್ತು ಖಡಾಖಂಡಿತವಾಗಿ ಯಶಸ್ವಿ ಆಗಿರುವಂಥ ಈಗಾಗಲೇ ಈ ಇಬ್ಬರು ಹೀರೋಗಳ ಈ ಸಿನಿಮಾ ದೊಡ್ಡ ಯಶಸ್ಸಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಇಬ್ಬರು ಪರ್ಫಾರ್ಮೆನ್ಸಲ್ಲಿ ಸುಮ್ಮನೆ ಹೆಂಗೋ ಹಾಡು ಫೈಟು ಹಿಂಗಿಟ್ಕೊಂಡು ಹೀರೋ ಆಗಿ ಒಂದು ಸಕ್ಸಸ್ ಕಂಡ ಹೀರೋಗಳಲ್ಲ. ಪರ್ಫಾರ್ಮೆನ್ಸಿಂದ ಅವ್ರನ್ನ ಗುರುತಿಸ್ಕೊಂಡವರು. ಅವರ ಎರಡು ಹಿಂದಿನ ಸಿನಿಮಾಗಳು, ನಮ್ಮ ರತ್ನನ್ ಪ್ರಪಂಚ ಆಗಲಿ ಅಥವಾ ನಮ್ಮ ಡೈರೆಕ್ಟರ್ ಸಿನಿಮಾ ಬಾಂಡ್ ರವಿ ಡೈರೆಕ್ಟರ್ ಸಿನಿಮಾ ಆಗಲಿ, ಮತ್ತು ಪ್ರಮೋದ್ ಬಾಂಡ್ ರವಿ, ಇಂಗ್ಲೀಷ್ ಮಂಜಾ ಎಲ್ಲ ಸಿನಿಮಾಗಳು, ಮತ್ತು ಪೃಥ್ವಿ ಅವ್ರ ಸಿನಿಮಾಗಳು, ಹಿಂದಿನ ಸಿನಿಮಾ ದಿಯಾ, ಎಲ್ಲ ಸಿನಿಮಾಗಳನ್ನು ಗಮನಿಸಿದಾಗ ಅವರು ಪರ್ಫಾರ್ಮೆನ್ಸಲ್ಲಿ ತುಂಬ ಗಟ್ಟಿಯಾದಂಥ ಶಕ್ತಿ ಇರೋವಂಥವ್ರು ಅಂತ ಗೊತ್ತಾಗುತ್ತೆ. ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ, ಡೈರೆಕ್ಟರ್ ಹಿಂದಿನ ಸಿನಿಮಾದಲ್ಲಿ ಒಂದು ಸಾಂಗ್ ಬರೆದಿದ್ದೆ. ಮೋದಿಯವರು ಸ್ವಚ್ಛ ಭಾರತ್ ಅಭಿಯಾನ ಆರಂಭಿಸಿದರು. ಸರಿಯಾಗಿ ಇವರು ತಗೊಂಬಂದು ಒಂದು ಹಾಡು ಕೊಟ್ಟರು, ಸರ್ ಒಂದು ಒಳ್ಳೆ ಲವ್ ಸಾಂಗ್, ಬೇರೆ ಥರ ಒಂದು ಮಾಸ್ ಲವ್ ಥರ ಬೇಕು ಅಂತ. ಪಟ್ ಅಂತ ಸಾಲು ಬರೆದಿದ್ದೆ, ಸ್ವಚ್ಛ ಮನಸ್ಸು ಅಭಿಯಾನ ಅಂತ ಹಾಡು. ಅವರ ಈ ಸಿನಿಮಾ ಕೂಡ ಒಂದು ಹಾಡು ಬರೆದಿದ್ದೀನಿ. ಗಿರೀಶ್ ಮೂಲಿಮನಿಗೆ ಈ ಸಿನಿಮಾ ದೊಡ್ಡ ಯಶಸ್ಸಾಗಬೇಕು ಅನ್ನೋದು ನನ್ನ ಆಸೆ. ಆಗಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ನನಗೆ ಇನ್ನೊಂದು ತುಂಬ ವರ್ಷಗಳ ನಂತರ ಸಿನಿಮಾ ವಾಣಿಜ್ಯಕ್ಕೆ ಬಂದರೆ, ಬಿಸ್ನೆಸ್ ವಿಷಯ ಅಂತ ಬಂದರೆ, ತುಂಬ ಸಿನಿಮಾಗಳು ಕೆಲಸ ಮಾಡ್ತಿರ್ತೀವಿ. ಸ್ಕ್ರಿಪ್ಟ್ ಆಗಲಿ, ಅದರ ಹಾಡುಗಳಾಗಲಿ, ಬೇರೆ ಬೇರೆ ಸಂಭಾಷಣೆ, ಬೇರೆ ಕೆಲಸ ಮಾಡ್ತಿರ್ತೀವಿ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಒಂದು ಸಿನಿಮಾ, ಸ್ಟಾರ್ಗಳ ಸಿನಿಮಾ ಬಿಡಿ, ಅಂದರೆ ಸೂಪರ್ ಸ್ಟಾರ್, ತುಂಬ ಕಮರ್ಷಿಯಲ್ ಆಗಿ ಇರುವಂಥ ಸೂಪರ್ ಸ್ಟಾರ್ಗಳ ಸಿನಿಮಾ ಬಿಟ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆರ್ಟಿಸ್ಟು ದೊಡ್ಡ ವಾಣಿಜ್ಯ ಇದೆ ಅಂತ ನಾನು ಭಾವಿಸೋದಿಲ್ಲ ಈ ಇಬ್ಬರು ಹೀರೋಗಳಿಗೆ. ಆದರೆ ಈ ಸಿನಿಮಾಗೆ ನನಗೆ ಬರೀ ಗಿರೀಶ್ ಹೇಳಿದಲ್ಲ, ಗಾಂಧಿನಗರದಿಂದಲೂ ಬಂದ ಮಾಹಿತಿ ಏನಂದರೆ, ಹಣ ಕೊಟ್ಟು ದುಡ್ಡು ಕೊಟ್ಟು ರಿಲೀಸ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಡಿಸ್ಟ್ರಿಬ್ಯೂಟ್ರು. ಇದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕಡಿಮೆ ನಾವು ಕೇಳಿದ್ದು, ಕಡಿಮೆ ನಾವು ಕಂಡಿದ್ದು. ಆ ಲೆಕ್ಕದಲ್ಲಿ ಈಗಾಗಲೇ ಸಿನಿಮಾ ಗೆದ್ದಿದೆ ಅಂತ ಮುನೇಗೌಡರ ಜೇಬು ತುಂಬುತ್ತೆ, ಪಾಕೆಟ್ ತುಂಬುತ್ತೆ. ಮುನೇಗೌಡರಿಗೆ ಒಳ್ಳೆಯದಾಗಿ ಮೊದಲ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಈ ಸಿನಿಮಾದ ರುಚಿ ಸಿಕ್ಕಿ ಇನ್ನಷ್ಟು ಕಲಾವಿದರಿಗೆ, ಇನ್ನಷ್ಟು ತಂತ್ರಜ್ಞರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಸರ್. ಒಳ್ಳೆಯದಾಗಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು
ಅಂಬೆ ನಿಂಗೆ ವಯಸ್ಸಾಯಿತು ಸಿನಿಮಾದಲ್ಲಿ ಏನು ತಾರೆಯ ಮಾತಾಡೋ ತಾರೆಯ ಅಂತ ಒಂದು ಹಾಡು ಬರೆದಿದ್ದೆ. ಹಾಡುಗಾರ ನಮ್ಮ ವಿಜಯ್ ಬಾಬು ಗುಮ್ಮಿನೇನಿ ಅಂತ ಸಂಗೀತ ನಿರ್ದೇಶಕರು. ಅರ್ಜುನ್ ಜನ್ಯ ಅವ್ರ ಜೊತೆ ಸುಮಾರು ವರ್ಷಗಳ ಕಾಲ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡಿದ್ದಾರೆ. ಗಾಯಕ, ಸಂಗೀತ ನಿರ್ದೇಶಕ. ಈ ಸಿನಿಮಾದ ಹಾಡು ಈಗಾಗಲೇ ಕೇಳಿದ್ದೀರಿ, ದೊಡ್ಡ ಹಿಟ್ ಆಗಿದೆ ಪ್ರೀವಿಯಸ್ ಸಾಂಗು. ಅವರ ಸಂಗೀತದ ಶಕ್ತಿ ಈ ಸಿನಿಮಾದಲ್ಲಿ ರೆಕಾರ್ಡಿಂಗ್ ಮೂಲಕ ಕೂಡ ಗೊತ್ತಾಗುತ್ತೆ. ಇನ್ನಷ್ಟು ಒಳ್ಳೆಯದಾಗಲಿ, ಮತ್ತಷ್ಟು ಒಳ್ಳೆಯದಾಗಲಿ. ವಿಜಯ್ ಬಾಬುಗೆ ಮತ್ತಷ್ಟು ಸಿನಿಮಾಗಳು ಸಿಕ್ಕು, ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಸಿಕ್ಕು ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ. ಮನೆಗೆ ಹೊರಟ್ರದ್ದು ಹೇಳಿದೆ ದುಡ್ಡು ಬರಲಿ ಅಂತ, ಅದಕ್ಕಿಂತ ಇನ್ನೇನು. ಒಳ್ಳೆಯದಾಗಲಿ. ಎಲ್ಲ ಮಾಧ್ಯಮ ಮಿತ್ರರು ಒಂದು ಹಾಡಿನ ಬಿಡುಗಡೆ ಕಾರಣಕ್ಕೆ ಇಷ್ಟು ಜನ ಬಂದು ಸೇರಿದ್ದೀರಿ. ನಿಮ್ಮೆಲ್ರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ದಯಮಾಡಿ ನೀವು ಇಲ್ಲೇ ಇರಬೇಕು ಒಂದು 2 ನಿಮಿಷಗಳ ಕಾಲ. ಸೊ ಇವತ್ತು ಇಡೀ ಚಿತ್ರತಂಡಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡ್ರೆ ನಿಮ್ಮ ಈ ಒಂದು ಮಾತುಗಳು ಎಷ್ಟೋ ಜನಕ್ಕೆ ಅಲ್ಲಿ ಸ್ಫೂರ್ತಿ, ಭರವಸೆನ ನೀಡಿದೆ ಅಂತ ಭಾವಿಸ್ತಾ, ಸೊ ಇದೀಗ ಈ ಚಿತ್ರದ ನಿರ್ದೇಶಕರಾಗಿರುವಂತಹ ಗಿರೀಶ್ ಮೂಲಿಮನೆ ಸರ್ ಹಾಗೂ ಚಿತ್ರದ ನಿರ್ಮಾಪಕರಾಗಿರುವಂತಹ ಎಂ ಮುನೇಗೌಡ ಸರ್ ಹಾಗೂ ಚಿತ್ರದ ನಾಯಕರಾಗಿರುವಂತಹ ಪ್ರಮೋದ್ ಹಾಗೂ ಪೃಥ್ವಿ ಅಂಬರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಆಗಮಿಸಿ ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ಗೆ ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಇಡೀ ಚಿತ್ರತಂಡಕ್ಕೆ ಒಂದು ಅಭಿನಂದನಾ ಕಾರ್ಯಕ್ರಮ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ರೆ ಇಡೀ ಚಿತ್ರತಂಡ ಇವತ್ತು. ಧನ್ಯವಾದಗಳು. ಮತ್ತೊಮ್ಮೆ ಧನ್ಯವಾದಗಳು. ಚಿತ್ರತಂಡಕ್ಕೆ ಒಂದು ಭರವಸೆಯ ಮಾತುಗಳನ್ನಾಡಿ ಒಂದು ಸ್ಫೂರ್ತಿಯನ್ನ ತುಂಬಿದ್ದೀರಾ. ಆತ್ಮೀಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಹಾಗೆ ಚಿತ್ರದ ನಿರ್ದೇಶಕರಾಗಿರುವಂತಹ ಗಿರೀಶ್ ಮೂಲಿಮನೆ ಸರ್ ಇಲ್ಲೇ ಇದ್ದಾರೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಬಗೆಗೆ, ಈ ಒಂದು ಚಿತ್ರದ ಬಗೆಗೆ ನಿಮ್ಮ ಒಂದು ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ ಸರ್, ಪ್ಲೀಸ್. ಓಕೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಮೂಲಿಮನಿ ಅಂತ. ಸೊ ನಾನು ಪ್ರೀವಿಯಸ್ ಫಸ್ಟ್ ಮೂವಿನ ಬಂದು ರಾಜರು ಅಂತ ಮಾಡಿದ್ದೆ. ಆವಾಗಲೂ ಕೂಡ ನಾನು ಗುರುಗಳ ಹತ್ರ ಒಂದು ಸಾಂಗ್ನ ಬರೆಸಿದ್ದೆ. ಸೊ ನನಗೆ ಅವ್ರನ್ನ ಕಂಡ್ರೆ ತುಂಬ ಇಷ್ಟ, ಅದೇನೋ ಗೊತ್ತಿಲ್ಲ. ಯಾಕೆಂದರೆ ಅವರು ಬರೆದಿರುವಂಥ ಬಾಳೆಗೆ ಒಂದು ಕೊನೆ, ಬಾಳೆಗೆ ಒಂದು ಕೊನೆ ಅಂತ ಬರೆದು ಲಾಸ್ಟಲ್ಲಿ ಈಗ ದ್ವಾಪರ ದಾಟಿ ಬರೋವರೆಗೂ ಮೊನ್ನೆ ದ್ವಾಪರ ದಾಟ್ಕೊಂಡು ಬಂದಿದ್ದಾರೆ. ಅಂದರೆ ಒಂದು ಲಾಂಗ್ ಡಿಕೆಡ್, ಅಷ್ಟು ವರ್ಷಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಸಾಹಿತ್ಯವನ್ನು ಉಳಿಸ್ಕೊಂಡು ಹೋಗೋದು ತುಂಬ ಕಷ್ಟ. ನಾನು ಒಂದು ಸರಿ ಕೇಳಿದ್ದೆ, ಗುರುಗಳೇ ಏನಿದು ಇಷ್ಟು ಚೆನ್ನಾಗಿ ಬರೀತಿರಲ್ವಾ ಅಂತ. ಆವಾಗ ಒಂದು ಮಾತಾಡಿದ್ರು ಅವರು. ಅಂದರೆ ಆ ವರ್ಷದಲ್ಲಿ ರಿಲೀಸ್ ಆಗೋ ಸಾಂಗ್ಗಳಲ್ಲಿ ನಾನು ಗಿರೀಶ್ ಅಂದರೆ ಒಂದಾದರೂ ನನ್ನ ಸಾಂಗ್ ಆ ಟಾಪ್ 10ನಲ್ಲಿ ನಾನು ಆ ಸಾಂಗ್ಗಳನ್ನ ಇಡಬೇಕು, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಒಳ್ಳೊಳ್ಳೆ ಇದಂದರೆ ಸಾಹಿತ್ಯನ ಬರೀಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ರು ಅವ್ರು ನನಗೆ. ಹಾಗಾಗಿ ನನಗೆ ಗುರುಗಳು ಕಂಡ್ರೆ ಭಾಳ ಇಷ್ಟ. ಸೊ ಅವರಿಂದ ಈ ಸಾಂಗ್ ರಿಲೀಸ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಯಾಕೆಂದರೆ ಇದು ಕೂಡ ನಾವು ಸೋಲ್ ಆಫ್ ಭುವನಂ ಗಗನಂ ಅಂತ ಕೊಟ್ಟಿದ್ವಿ. ಆ್ಯಕ್ಚುಲ್ ಈ ಏನು ಸಾಂಗ್ ಕೇಳಿದ್ರಿ, ಈ ಸಾಂಗಿನ ತತ್ವಗಳೇ ನಮ್ಮ ಭುವನಂ ಗಗನಂ ಸಿನಿಮಾದಲ್ಲಿರೋದು. ಅದಕ್ಕೆ ಸೋಲ್ ಆಫ್ ಭುವನಂ ಗಗನಂ. ಅಂದರೆ ಗುರುಗಳು ಹೇಳಿದ್ರು, ಒಲವನ್ನು ಮೀರುವಂಥ ಚೆಲುವೆಲ್ಲೂ ಸಿಕ್ಕೋದೇ ಇಲ್ಲ, ಈ ಭುವನ ಆ ಗಗನ ಸೇರಿದರೆ ಮಳೆಗಾಲ, ಸೊ ಬೇಸರದ ಸುಡೋ ಬೇಸಿಗೆಯ ನೀಗುವುದು ಅನುಕೂಲ ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟು ಅದ್ಭುತವಾಗಿ ಗೌಸ್ಪೀರ್ ಅವರು ಆ ಸಾಹಿತ್ಯವನ್ನು ಬರೆದ್ರು. ಅಲ್ಲಿಂದ ಮುಂದೆ ಬಂದು ನೋವು ನಲಿವಿಲ್ಲದ ಬಾಳು ಅಕ್ಷರವೇ ಇರದೆ ಸಾಲು ಅಂತ ಹೇಳ್ಬಿಟ್ಟು ಆ ಲೈನ್ಗಳಲ್ಲಿ ಆ ಪ್ಯಾರಾಗ್ ಬಂದರೆ ನಮ್ಮ ಅನಿಯವರು ಬರೆದಿದ್ರು. ಅದು ನನಗೆ ಏನಾಯಿತು ಅಂದರೆ ಫಸ್ಟೇ ಅದು ಬರೆದಾಗ ಓಕೆ ಇದು ತುಂಬ ಚೆನ್ನಾಗಿದೆ, ಇದು ಒಂದು ಹತ್ರ ಬರೋವಂಥ ಸಾಂಗ್ ಅಲ್ಲ, ಕಂಪ್ಲೀಟ್ಲಿ ಒಂದು ಸ್ಟ್ರೆಚ್ಚಲ್ಲಿ ಬಂದರೆ ಇಸ್ ಓಕೆ, ಒಬ್ಬರು ಬರಿಬೋದು. ಬಟ್ ಇದು ಸಾಂಗ್ ಬಂದು ಫುಲ್ಲು ಸಿನಿಮಾನ ಒಂದು ಪ್ರೆಸೆಂಟ್ ಮಾಡೋದ್ರಿಂದ ಓಕೆ ಗೌಸ್ಪೀರ್ ಆ್ಯಂಡ್ ಅನಿರುದ್ಧ್, ಓಕೆ ಅನಿರುದ್ಧ್ ನೀವು ಬರೆಯೋದನ್ನು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೌಸ್ಪೀರ್ ಅವ್ರಿಗೆ ಹೇಳಿದಾಗ ಓಕೆ ಅವರು ಇರಲಿ ಅದನ್ನ ಇಟ್ಕೊಂಡು ನಾನು ಮುಂದುವರಿಸ್ತೀನಿ ಅಂತ ಹೇಳಿದಾಗ ಅವ್ರು ಮುಂದುವರಿಸಿದ್ರು. ಸೊ ಹಂಗಾಗಿ ಇದೊಂದು ಸಾಂಗ್ ಜಾವೇದ್ ಅಲಿ ಸರ್ ಹಾಡಿದ್ದಾರೆ. ಸೊ ನಮ್ಮ ವಿಜಯ್ ಗುಮ್ಮಿನೇನಿ ಮ್ಯೂಸಿಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ
ಈ ಸಾಂಗ್ ಎಷ್ಟು ಚೆನ್ನಾಗಿದೆಯೋ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ನಿಮಗೆ ಫೆಬ್ರವರಿ 14ರಂದು ರಿಲೀಸ್ ಆಗುತ್ತೆ. ದಯವಿಟ್ಟು ನಾವು ಕೇಳೋದೊಂದೇ, ಇನ್ನೂ ಟ್ರೈಲರ್ ಒಂದು ರಿಲೀಸ್ ಮಾಡೋದಿದೆ. ಸೊ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಸೊ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ, ಅಂದರೆ ನಾವೀಗ ಬೇರೆ ಭಾಷೆಗಳು ಸಿನಿಮಾಗಳು ಬಂದಾಗ ನಾವು ಆ ಸಿನಿಮಾ ಹಂಗಿದೆ, ಈ ಸಿನಿಮಾ ಹಿಂಗಿದೆ, ಆ ಸಿನಿಮಾ ಆ ಥರ ಇದೆಯಂತೆ, ಈ ಥರ ಇದೆಯಂತೆ ನಾವು ಮಾತಾಡ್ತೀವಿ, ಅದನ್ನ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀವಿ. ಬಟ್ ಖಂಡಿತ ಭುವನಂ ಗಗನಂ ಸಿನಿಮಾ ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ. ಸೊ ಈ ಮಣ್ಣಿನ ಸಿನಿಮಾ ಆಗುತ್ತೆ, ಅಂದರೆ ಪ್ರೀತಿನ ಬೇರೆ ಥರದ್ರಲ್ಲಿ ಹೇಳೋಕೆ ಹೊರಟಿರೋ ಸಿನಿಮಾ ಆಗುತ್ತೆ. ಸೊ ಅದು ಈ ಭುವನಂ ಗಗನಂ ಟೈಟಲ್ ಯಾವ ರೀತಿ ನಮ್ಮ ಗುರುಗಳು ಬರೆದಾಗ ಅದು ಆ ಸಾಂಗ್ ಯಶಸ್ವಿ ಆಯಿತೋ, ಆ ಥರ ಈ ಸಿನಿಮಾ ಕೂಡ ಯಶಸ್ಸು ಸಿಗುತ್ತೆ ನಮ್ಮ ತಂಡಕ್ಕೆ ಅಂತ ಬಲವಾಗಿ ನಂಬಿರೋ ವ್ಯಕ್ತಿ ನಾನು. ಸೊ ಈ ಸಾರಿ ಒಳ್ಳೇದಾಗುತ್ತೆ ಅಂತ ನಾನು ಮುನೇಗೌಡ ಸರಿಗೆ ಒಂದು 100 ಸಾರಿ ಹೇಳಿದ್ದೀನಿ, ಸರ್ ಈ ಸಾರಿ ಸಿನಿಮಾ ಇದು ತುಂಬ ಚೆನ್ನಾಗಾಗುತ್ತೆ. ನನ್ನ ನಂಬಿಕೆ ಒಳಗಡೆ ಹೇಳ್ತಾ ಇದೆ ಸರ್ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಅವ್ರು ಫಸ್ಟ್ ಕಾಪಿ ನೋಡೋವರೆಗೂ ಹ್ಞೂ ಅಂತ ಇದ್ರು, ನೋಡಿದ ಮೇಲೆ ಹೇಳಿದ್ರು ಗಿರೀಶ್ ಚೆನ್ನಾಗಾಗುತ್ತೆ ಅಂತ. ಇಡೀ ನಮ್ಮ ಟೀಮ್ ಕೂಡ ನಾವು ಚೆನ್ನಾಗಾಗುತ್ತೆ ಅನ್ನೋದನ್ನ ನಂಬಿದ್ದೀವಿ ಸರ್. ನಮ್ಮ DOP ಉದಯ್ ಲೀಲಾ ಬಂದಿದ್ದಾರೆ, ಎಡಿಟರ್ ಸುನಿಲ್ ಕಶ್ಯಪ್ ಇದ್ದಾರೆ, ನಮ್ಮ ಅನಿರುದ್ಧ್ ಇಲ್ಲೇ ಇದ್ದಾರೆ, ನಮ್ಮ ಪ್ರಮೋದ್ ಮತ್ತು ಪೃಥ್ವಿ ಅವರು ಇದ್ದಾರೆ. ಅವರು ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಈ ಜಿದ್ದಿಗೆ ಬಿದ್ದವರು ಇರ್ತಾರಲ್ಲ ಆ ಥರ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅನ್ನೋ ಥರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಕ್ಯಾರೆಕ್ಟರ್ನ ಪೃಥ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪ್ರಮೋದ್ ಕ್ಯಾರೆಕ್ಟರ್ನ ಪ್ರಮೋದ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಬರೀ ಆ್ಯಕ್ಟಿಂಗಲ್ಲಿ ಅಷ್ಟೇ ಅಲ್ಲ, ಅದನ್ನು ಅದ್ರ ಒಳಗಡೆ ತೊಡಗಿಸ್ಕೊಂಡಿದ್ದಾರೆ, ಅಂದರೆ ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿದ್ದಾರೆ. ಹಾಗಾಗಿ ಈ ಸಿನಿಮಾ ಒಂದು ಬೇರೆ ಥರ ಆಗುತ್ತೆ ಅನ್ನೋದು ನನ್ನ ನಂಬಿಕೆ, ಬಲವಾದ ನಂಬಿಕೆ. ಇಡೀ ನನ್ನ ಟೀಮು, ನಮ್ಮ ಕೊರಿಯೋಗ್ರಫರ್ ನಮ್ಮ ಮಹೇಶ್ ಬಂದಿದ್ದಾರೆ, ಇನ್ನು ತುಂಬ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲೇ ಕೂತಿದ್ದಾರೆ. ಪ್ರತಿಯೊಬ್ಬರು ಕೂಡ ಸುಮಾರು ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ಎಂಡ್ ಬರೋವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದನ್ನು ನಾನು ಯಾರ್ದಾರು ಹೆಸರುಗಳು ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ನಮ್ಮ ಪ್ರದೀಪ್ ಮತ್ತು ದೇವರಾಜ್ ಸರ್, ಸೊ ನನ್ನ ಜೊತೆಗೆ ಹಗಲು ರಾತ್ರಿ ಇದ್ದಾರೆ. ಯಾಕೆಂದರೆ ನಾನು ಸಿನಿಮಾಗೆ ಎಲ್ಲಿ ಯಾವುದೇ ಲೊಕೇಶನ್ನಲ್ಲಿ ಇರ್ಬೋದು, ಪ್ರತಿ ಹಂತದಲ್ಲೂ ಕೂಡ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್ ಈ ಸಿನಿಮಾ ಒಂದು ಇವತ್ತು ಬರ್ಕೊಂಡು ನಾಳೆ ಮುಗಿಸೋಂಥ ಸಿನಿಮಾ ಆಗಿರಲಿಲ್ಲ, ಅಥವಾ ಇವತ್ತು ನಾನು ಸ್ಟಾರ್ಟ್ ಮಾಡಿ ನಾಳೆ ಮುಗಿಸೋಂಥ ಸಿನಿಮಾ ಆಗಿರಲಿಲ್ಲ. ಒಂದು ಲಾಂಗ್ ಜರ್ನಿ. ಯಾಕೆ ಅಷ್ಟು ಟೈಮ್ ತಗೊಂಡು ಕೆಲವ್ರು ಕೇಳ್ತಾರೆ, ಯಾಕೆ ತುಂಬ ಟೈಮ್ ಆಯ್ತಲ್ವಾ, ಸೊ ಬೇಗ ಮುಗಿಸ್ಬೇಕಾಗಿತ್ತು, ಅಥವಾ ಇನ್ನೊಂದು ಸ್ವಲ್ಪ ಬೇಗ ಬರ್ಬೋದಾಗಿತ್ತು ಅಂತ ಕೇಳ್ತಾರೆ. ಬರುವಂಥ ಸಾಧ್ಯತೆಗಳು ಇತ್ತು, ಬಟ್ ಆದರೂ ಆ ಸಿನಿಮಾಗೆ ಅದೊಂದು ಟೈಮ್ ಬೇಕಾಗಿತ್ತು ಅನಿಸುತ್ತೆ, ತಗೊಂಡಿದೆ. ಬಟ್ ಈ ಸಿನಿಮಾನ ನೀವು ಆನ್ ಸ್ಕ್ರೀನ್ ನೋಡಿದಾಗ ಓಕೆ ಭುವನಂ ಗಗನಂ ಸಿನಿಮಾ ಯಾಕೆ ಇಷ್ಟು ಟೈಮ್ ತಗೊಂಡು ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಿನಿಮಾ ನೋಡುವಂಥ ಕನ್ನಡದ ಪ್ರೇಕ್ಷಕ ಥಿಯೇಟ್ರ್ ಒಳಗಡೆ ಬಂದರೆ ಅವರು ಭಾವುಕರಾಗಿ ಹೊರಗಡೆ ಬರದೇ ಇದ್ದರೆ, ಬೇಕಾದ್ರೆ ನಾನು ಥಿಯೇಟ್ರ್ ಎದುರು ನಿಂತಿರ್ತೀನಿ, ನನ್ನ ಕೇಳ್ಬೋದು ಅವರು, ಯಾಕೆ ನೀವು ಹಂಗೆ ಹೇಳಿದ್ರಿ ಪ್ರೆಸ್ ಮೀಟಲ್ಲಿ, ಇಲ್ಲಿ ಯಾರಿಗೂ ಭಾವುಕರಾಗಿ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು. ತುಂಬ ಒಂದು ಕನ್ನಡಕ್ಕೆ ಬೇರೆ ಥರದ ಸಿನಿಮಾ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದೊಂದೇ, ಜನನ ಥಿಯೇಟ್ರ್ ಒಳಗಡೆ ಕರೆಸೋದು ಇವತ್ತಿನ ಕನ್ನಡ ಚಿತ್ರರಂಗಕ್ಕೆ ಇರುವಂಥ ಸವಾಲು. ಸೊ ಥಿಯೇಟ್ರ್ ಒಳಗಡೆ ಜನ ಬಂದರೆ 100% ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇದೇ ಫೆಬ್ರವರಿ 14ಕ್ಕೆ ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಈ ಭುವನಂ ಗಗನಂ ಸಿನಿಮಾನ ನೀವು ನೋಡಿ ಹರಿಸಿ, ಒಂದು 4 ಜನರಿಗೆ ನಿಮಗೆ ಇಷ್ಟ ಆಯ್ತಾ ಹೋಗಿ 4 ಜನರಿಗೆ ಹೇಳಿ. ಸೊ ಇನ್ನು ಮುಂದಿಂದ ಮಾತಾಡೋಕ್ಕೆ ನಮ್ಮ ಇಡೀ ತಂಡ ಇದೆ, ನಮ್ಮ ನಿರ್ಮಾಪಕರಿದ್ದಾರೆ, ಹೀರೋಗಳಿದ್ದಾರೆ, ಅವ್ರು ಕಂಟಿನ್ಯೂ ಎಲ್ಲನೂ ಮುಗಿಸ್ತಾರೆ. ಅಕಸ್ಮಾತ್ ನಾನು ಯಾರಾದ್ರೂ ಹೆಸರನ್ನ ಬಿಟ್ಟಿದ್ರೆ ಅದನ್ನು ಅವರು ಸೇರಿಸ್ಕೊಂಡು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ಕೂಡ ಇಲ್ಲಿ ಈ ಸಾಂಗ್ ರಿಲೀಸಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಗುರುಗಳೇ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೂ 2 ಸಾಂಗ್ ಇದೆ. ಒಂದು ನಾಗೇಂದ್ರ ಪ್ರಸಾದ್ ಸರ್ ಗುರುಗಳು ಬರೆದಿದ್ದಾರೆ, ಒಂದು ಅದು ಯೂತ್ಫುಲ್ ಸಾಂಗ್, ಕಾಲೇಜ್ ಸಾಂಗು ಅದಕ್ಕೆ ಅದು. ಸೊ ಅದಾದಮೇಲೆ ಇನ್ನೊಂದು MJ ಸಾಂಗ್ ಅಂತ ಮಾಡಿದ್ದೀವಿ. ಆ ಸಾಂಗ್ಗಳು ಆ ಸಾಂಗ್ಗಳು ನಿಯರೆಸ್ಟ್ ಬಂದಾಗ ರಿಲೀಸ್ ಮಾಡ್ತೀವಿ. ಕನ್ನಡದಲ್ಲಿ ಹಾಕಿದ್ವಿ ಸರ್. ಲಿರಿಕ್ಸ್ ಹೇಳೋದ ಸರ್? ಹಾಂ, ಖಂಡಿತ ಹಾಕೋಣ ಸರ್, ಖಂಡಿತ ಸರ್. ಅಂದರೆ ವಾಯ್ಸ್ ಕನ್ನಡದಲ್ಲಿ ಬರ್ತಾ ಇತ್ತಲ್ಲ, ಸೊ ಹಂಗಾಗಿ ಕೆಳಗಡೆ ಲಿರಿಕ್ಸ್ ಇಂಗ್ಲೀಷಲ್ಲಿ ಇರಲಿ ಅನ್ನೋದು ನಾವು ಹಾಂ, ಸೊ ಅದಕ್ಕೆ ಮಾಡೋಣ ಸರ್, ಖಂಡಿತ. ಅದಕ್ಕೆ ಹೇಳಿ. ಹಾಂ ಸರ್, ನಾನು ಆಫ್ಟರ್ ಅಂದರೆ ನಾನು ಒಂದು ಮೂವಿನ ಇದು ರಾಜರು ಅನ್ನೋ ಸಿನಿಮಾ ಮಾಡಾದ್ಮೇಲೆ ಸೊ ನಾನು ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಿನಿಮಾನ ಮಾಡಬೇಕು ಅಂತ ಅನಿಸಿತ್ತು. ಓಕೆ, ಡಿಫ್ರೆಂಟ್ ಅಂದರೆ ಏನು, ನನ್ನ ಸ್ಟ್ರೆಂತ್ ಏನು, ನಾನು ಲವ್ ಜಾನರ್ನ ತುಂಬ ಚೆನ್ನಾಗಿ ಹೇಳ್ಬೋದು ಅಂತ ಹೇಳ್ಬಿಟ್ಟು, ಸರಿ ಆ ಜಾನರಲ್ಲಿ ಸೊ ಈ ಥರದ್ದೊಂದು ಕಥೆನ ಹಿಡ್ಕೊಂಡು ಹೊರಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಕಥೆನೇ ಆ್ಯಕ್ಚುಲ್ ನಾನು ಆರ್ಟಿಸ್ಟ್ಗಳ ಮೇಲೆ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ಗಳ ಮೇಲೆ ಯಾವುದೇ ಥರದ್ದು ಇದನ್ನು ಸ್ಟೋರಿ ಮಾಡಿದ್ದಲ್ಲ. ಫಸ್ಟ್ ಕಥೆನೇ, ಆ ಕಥೆನೇ ಓಕೆ ನನಗೊಂದು ಸ್ಪಾರ್ಕ್ ಆಗಿತ್ತು. ಓಕೆ,
ಈ ಥರದ್ದೊಂದು ಕಥೆನ ತಗೊಂಡು ಸೊ ಈ ಥರ ಎಂಡ್ ಮಾಡಿದರೆ ಇದು ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಸೊ ಅನ್ನೋದು ನನ್ನ ಥಾಟ್ ಆಗಿತ್ತು. ಸೊ ಅದಾದಮೇಲೆ ಅದಕ್ಕೆ ಕಂಪ್ಲೀಟ್ಲಿ ಸ್ಕ್ರಿಪ್ಟು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿಕೊಂಡು ಡೈಲಾಗ್ ಬರ್ಕೊಂಡಾದ್ಮೇಲೆ ಸೊ ಅದಾದಮೇಲೆ ನಮ್ಮ ಪ್ರಮೋದ್ ಮತ್ತು ಪೃಥ್ವಿ ಸಿಕ್ಕರು. ಪೃಥ್ವಿ ಸ್ವಲ್ಪ ಮೈಂಡಲ್ಲಿದ್ದರು, ಯಾಕೆಂದರೆ ನನ್ನ ಹಿಂದಿನ ಸಿನಿಮಾದಲ್ಲೂ ಕೂಡ ಅವ್ರು ನನ್ನ ಜೊತೆಗೆ ಜರ್ನಿ ಮಾಡಿದರು. ನನಗೆ ಪೃಥ್ವಿ ಸ್ವಲ್ಪ ಸ್ನೇಹಿತರು. ಸೊ ಸ್ನೇಹಿತ ಆಗಿದ್ದರಿಂದ ಅದು ನನಗೆ ತೊಂದರೆ ಇರಲಿಲ್ಲ. ಪ್ರಮೋದ್ ಆವಾಗ ತಾನೇ ಒಂದು ಸಿನಿಮಾ ರಿಲೀಸ್ ಆಗಿಬಿಟ್ಟು ಸೊ ಒಂದು ಒಳ್ಳೆ ಪೀಕಲ್ಲಿದ್ದರು. ಸರಿ, ಆವಾಗ ಆ ಕ್ಯಾರೆಕ್ಟರ್ಗೆ ಅವರು ಸೂಟ್ ಅಂತ ಇದನ್ನು ಮಾಡಿ ತೊಗೊಂಡು ಬಂದ್ವಿ. ಬಟ್ ಈ ಸಿನಿಮಾದ ಕತೆ ವಿಶೇಷತೆ ಏನು ಅಂತ ಹೇಳಿದರೆ, ನಾನು ಬರ್ಕೊಳ್ಳುವಾಗಲೇ ಓಕೆ ಇದೊಂದು ಸಿನಿಮಾನ ಈ ಥರ ಜರ್ನಿ ಮಾಡ್ಬೋದು, ಜರ್ನಿಯಲ್ಲೂ ಕೂಡ ಒಂದು ಇದನ್ನು ಹೇಳ್ಬೋದು, ಅಂದರೆ ಆಡಿಯನ್ಸ್ನ ಎಂಜಾಯ್ ಮಾಡ್ಬೋದು, ಆಡಿಯನ್ಸ್ಗೆ ನಾವು ಒಂದು ಎಂಟರ್ಟೈನ್ಮೆಂಟನ್ನು ಕೊಡ್ಬೋದು. ಅದಾದಮೇಲೆ ಸೊ ಕಂಪ್ಲೀಟ್ಲಿ ಈ ಥರದ್ದೊಂದು ಎಂಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಕಂಪ್ಲೀಟ್ಲಿ ಅದನ್ನ ಸಿನಿಮಾದಲ್ಲೇ ಬರ್ಕೊಂಡಿರುವಾಗ ಅದು ನನಗೆ ಸ್ವಲ್ಪ ಈಸಿ ಆಯಿತು, ಮತ್ತು ಅದು ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಹಾಂ ಹೌದು, ಅಂದರೆ ರಿಯಲ್ ಲೈಫ್ ಇನ್ಸಿಡೆಂಟ್ ಅಂತ ಅಲ್ಲ, ಪೃಥ್ವಿ ಕ್ಯಾರೆಕ್ಟ್ರು ಆಲ್ಮೋಸ್ಟ್ ಆಗಿ ಕಾಣ್ತಾರೆ. ಅಂದರೆ ಅದು ನಮ್ಮ ಊರುಗಳಲ್ಲೆಲ್ಲ ಒಂದು ಹುಡುಗ ಆ ಥರ ಎಲ್ಲ ಓಡಾಡ್ಕೊಂಡಿದ್ದಾರೆ, ಆ ಥರದ್ದು ಕ್ಯಾರೆಕ್ಟರ್ ಇರುತ್ತೆ. ಸೊ ಪ್ರಮೋದ್ ಕ್ಯಾರೆಕ್ಟ್ರು ನಾನು ನೋಡಿರೋದು ಮತ್ತು ನನ್ನ ಲೈಫಲ್ಲಿ ನೋಡಿರೋಂಥ ಕ್ಯಾರೆಕ್ಟರ್ಗಳು ಅಥವಾ ನಾವೇ ಅದನ್ನು ಅನುಭವಿಸಿರೋಂಥ ಕ್ಯಾರೆಕ್ಟರ್ಗಳು. ಅಂದರೆ ಸೊ ಕಂಪ್ಲೀಟ್ಲಿ ಎರಡು ಆಪೋಸಿಟ್ ಕ್ಯಾರೆಕ್ಟರ್ಗಳು, ಒಂದು ಉತ್ತರ ಒಂದು ದಕ್ಷಿಣ, ಒಂದಕ್ಕೊಂದು ಏನು ಸಂಬಂಧ ಇಲ್ಲದೇ ಇರುವಂಥ ಎರಡು ಕ್ಯಾರೆಕ್ಟರ್ಗಳು ಟ್ರಾವೆಲ್ ಮಾಡಿದಾಗ ಏನೇನಾಗುತ್ತೆ, ಈ ಕ್ಯಾರೆಕ್ಟರ್ ಕತೆ ಏನು, ಆ ಕ್ಯಾರೆಕ್ಟರ್ ಕತೆ ಏನು, ಯಾಕೆ ಜರ್ನಿ ಮಾಡ್ತಿದ್ದಾರೆ, ಸೊ ಎಲ್ಲಿಗೆ ಹೋಗ್ತಿದ್ದಾರೆ, ಡೆಸ್ಟಿನೇಷನ್ ಏನು, ಸೊ ಫೈನಲ್ ಏನಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ಲಿ ಬರ್ಕೊಂಡಿರುವಾಗ ಬಹುಶಃ ಬೋನಂ ಗಗನಂ ಪಾರ್ಟ್ 2 ಮಾಡ್ಬೋದಾಗಿತ್ತು, ಅಷ್ಟು ಬರ್ಕೊಂಡು. ಸೊ ಕಂಪ್ಲೀಟ್ ಅದನ್ನು ಒಂದು ಸಿನಿಮಾಗೆ ಒಂದು 2.5 ಗಂಟೆ ಒಳ್ಳೆಯ ವಿಷಯದಲ್ಲಿ ಕಟ್ಕೊಟ್ಟಿದ್ದೀವಿ ಅಂತ. ಹಾಂ, ಒಂದೇ ಕಾಲಘಟ್ಟದಲ್ಲಿ ನಡೆಯುತ್ತೆ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಡೆಯುತ್ತೆ. ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗಾಗಲೇ ಒಂದು ಪ್ರೀತಿ ಕಥಾವಸ್ತುವನ್ನ ಇಟ್ಕೊಂಡು ಸಾಕಷ್ಟು ಸಿನಿಮಾಗಳು ಬಂದಿದೆ, ಆದರೆ ಈ ಒಂದು ಸಿನಿಮಾ ನಿಜವಾಗ್ಲೂ ನಮ್ಮೆಲ್ಲರನ್ನು ಕೂಡ ಒಂದು ಭಾವನಾತ್ಮಕ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತ ಒಂದು ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಗಿರೀಶ್ ಮೂಲಿಮನೆ ಸರ್. ಮತ್ತೊಮ್ಮೆ ನಿಮಗೆ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಚಿತ್ರದ ನಾಯಕ ನಟರಾಗಿರುವಂತಹ ಪ್ರಮೋದ್ ಅವರು ನಮ್ಮೊಟ್ಟಿಗಿದ್ದಾರೆ. ಈಗಾಗಲೇ ಸಾಕಷ್ಟು ಸಿನಿಮಾಗಳ ಮುಖಾಂತರ ಒಂದು ಭರವಸೆಯ ನಟನಾಗಿ ಗುರುತಿಸಿಕೊಂಡಿರುವಂತಹವರು ಪ್ರಮೋದ್ ಅವರು. ಸೊ ಈ ಒಂದು ಚಿತ್ರದಲ್ಲೂ ಕೂಡ ಸಾಕಷ್ಟು ಭರವಸೆಯನ್ನು ಹುಟ್ಟಿಸ್ತಾ ಇದ್ದಾರೆ. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಕನ್ನಡದ ಯುವ ನಟ, ಭರವಸೆ ನಟ ಪ್ರಮೋದ್ ಅವರನ್ನ. ಸೊ ದಯವಿಟ್ಟು ಈ ಒಂದು ಸಿನಿಮಾದ ನಿಮ್ಮ ಅನುಭವದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ನಮ್ಮೊಟ್ಟಿಗೆ ಒಂದಷ್ಟು ವಿಷಯಗಳನ್ನ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಸೊ ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಾನು ತುಂಬ ಇಷ್ಟಪಡುವಂಥ ಲಿರಿಕ್ ರೈಟರು ಚಿ ಉದಯ್ ಶಂಕರ್, ಅದಾದಮೇಲೆ ಹಂಸಲೇಖ ಸರ್, ಅದಾದಮೇಲೆ ತುಂಬ ಇತ್ತೀಚೆಗೆ ಇಷ್ಟಪಡ್ತಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್. ರೈತ ಬಸಿದ ಬೆವರ ಹನಿಯ ಶ್ರಮದಲ್ಲಿರುವೆ ನೀನು ಅಂತ ಒಂದು ಕಡೆ ಬರೀತಾರೆ, ಅಮ್ಮ ಲೂಸಾ ಅಪ್ಪ ಲೂಸಾ ಅಂತ ಇನ್ನೊಂದು ಕಡೆ ಬರೀತಾರೆ. ಅಂದರೆ ಸರಸ್ವತಿ, ಆ ತಾಯಿ ಸರಸ್ವತಿ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ. ತುಂಬ ಖುಷಿ ಆಯ್ತು ಸರ್, ನೀವು ಈ ಸಾಂಗ್ನ ರಿಲೀಸ್ ಮಾಡಿದ್ದು ತುಂಬ ಅರ್ಥಪೂರ್ಣವಾಗಿತ್ತು. ಬಿಕಾಸ್ ನೀವು ಬರೆಯುವಂಥ ಲಿರಿಕ್ಸ್ಗಳು ಅಷ್ಟು ವೆಯ್ಟ್ ಇರುತ್ತೆ. ನಮ್ಮ ಸಿನಿಮಾದ ಈ ಸಾಂಗ್ ಬಗ್ಗೆ ನಂಗೆ ತುಂಬ ಪ್ರೀತಿ, ಎಕ್ಸ್ಟ್ರಾ ಪ್ರೀತಿ. ಯಾಕಂದರೆ ಕಾರಲ್ಲಿ ಎಲ್ಲೇ ಟ್ರಾವೆಲ್ ಆಗ್ತಿದ್ರು ರಿಪೀಟ್ ಮಾಡಲು ಓಡ್ತಿರುವಂಥ ಸಾಂಗ್ ಇತ್ತೀಚೆಗೆ ಒಂದು 3-4 ತಿಂಗಳಿಂದ. ಹಾಗಾಗಿ ಈ ಸಾಂಗ್ನ ನಿಮ್ಮ ಕೈಲಿ ಬಿಡಿಸ್ಬೇಕು ಅಂತ ಆಸೆ ಪಟ್ವಿ. ಗಿರೀಶ್ ಸರ್ ನಿಮಗೆ ಹೇಳಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಈ ಸಿನಿಮಾ ಮೇಲೆ. ನನ್ನ ಪಾತ್ರ ಅಭಿ ಅಂತ. ಇದಕ್ಕೆ ಮುಂಚೆ ಗೀತಾ ಬ್ಯಾಂಗಲ್ ಸ್ಟೋರ್, ಪ್ರೀಮಿಯರ್ ಪದ್ಮಿನಿ, ರತ್ನ ಪ್ರಪಂಚ, ಸಲಾರ್, ಈ ಥರದ್ದು ಬಾಂಡ್ ರವಿ, ಈ ಥರದ್ದೆಲ್ಲ ಮಾಡಿದ್ದೆ. ಎಲ್ಲಿ ಹೋದ್ರು ಇವತ್ತಿಗೂ ಕೂಡ ನನ್ನ ಹೆಸರು ಪ್ರಮೋದ್ ಅಂತ ಶುರು ಮಾಡ್ತೀನಿ ಸ್ಟೇಜ್ ಮೇಲೆ. ಬಿಕಾಸ್ ತುಂಬ ಜನ ಗೊತ್ತಿಲ್ವೇನೋ ಇನ್ನು ನಾನು ಅಂತ. ಮೋಸ್ಟ್ಲಿ ಭುವನಂ ಗಗನಂ ಆದಮೇಲೆ ಎಲ್ಲರೂ ಪ್ರಮೋದ್ ಅಂದರೆ ಯಾರು ಅಂತ ಎಲ್ಲರೂ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಸಿಕ್ಕಾಪಟ್ಟೆ ಹಚ್ಕೊಂಡಿರೋ ಸಿನಿಮಾ ಇದು. ಅಂದರೆ ಫಸ್ಟ್ ಕತೆ ಕೇಳಿದಾಗ, ಪಾತ್ರ ಮಾಡುವಾಗ, ಪೃಥ್ವಿ ಜೊತೆ ಆ್ಯಕ್ಟ್ ಮಾಡುವಾಗ, ಅದೆಲ್ಲ ಆದಮೇಲೆ ಡಬ್ಬಿಂಗ್ ಮಾಡುವಾಗ ಇನ್ನೊಂಚೂರು ಜಾಸ್ತಿ ಹತ್ರ ಆಯಿತು. ಫಸ್ಟ್ ಕಾಪಿ ನೋಡಿದ ಮೇಲಿಂದ ಈ ಸಿನಿಮಾ ಬಗ್ಗೆ ಲವ್ ಜಾಸ್ತಿ, ಅಂದರೆ ಏನೋ ಬದುಕಿನ ಒಂದು ಭಾಗ ಆಗಿದೆ ಈ ಸಿನಿಮಾ ಅನ್ನೋ ಫೀಲಿಂಗ್ ನನಗೆ. ತುಂಬ ದೊಡ್ಡ ಮಟ್ಟಕ್ಕೆ ಗೆಲ್ತೀವಿ ಈ ಸಿನಿಮಾ ಮೂಲಕ ಅನ್ನೋ ನಂಬಿಕೆ. ಯಾಕೆಂದರೆ ಅದರಲ್ಲಿರುವಂಥ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಕ್ಲೈಮ್ಯಾಕ್ಸ್ ಮತ್ತು ಪಾತ್ರಗಳ ವೆಯ್ಟೇಜ್ ಹಂಗಿದೆ, ಹೇಳಿರುವಂಥ ವಿಷಯಗಳಂಗಿದೆ. ಅಂದರೆ ಬದುಕಿನಲ್ಲಿ ಸಂಬಂಧಗಳು, ಸಮಸ್ಯೆಗಳು ಇದ್ದೇ ಇರ್ತವೆ. ಸಮಸ್ಯೆಯ ಮೂಲ ಹುಡ್ಕೊಂಡ್ರೆ, ಆದಷ್ಟು ಬೇಗ ಹುಡ್ಕೊಂಡ್ರೆ ಅದನ್ನು ಸರಿ ಮಾಡಿಕೊಂಡು ಬದುಕನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು. ಆ್ಯಂಡ್ ಕಳ್ಕೊಂಬಿಡೋದು ತುಂಬ ಈಸಿ ಬದುಕಿನಲ್ಲಿ. ಪರಿಚಯ ಆದವ್ರನ್ನೆಲ್ಲ, ಇಷ್ಟಪಟ್ಟವ್ರನ್ನೆಲ್ಲ ಕಳ್ಕೊಂಬಿಡೋದು ಒಂದು ಕ್ಷಣದಲ್ಲಿ ಕಳ್ಕೊಬೋದು. ಕಳ್ಕೊಬೇಡಿ, ಉಳಿಸ್ಕೊಳ್ಳಿ ಅಂತ ಹೇಳ್ತಿರುವಂಥ ಒಂದು ಸಿನಿಮಾ. ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಇವತ್ತು ಫಸ್ಟ್ ಕಾಪಿ ನಾವು ಒಂದಷ್ಟು ಜನಕ್ಕೆ ತೋರಿಸಿದ್ವಿ. ನಮಗನ್ಸಿದ್ದೆ, ಅವ್ರಿಗೂ ಅನಿಸ್ತಿದೆ.
ಸಿನಿಮಾ ನೋಡಿದ್ಮೇಲೆ ಅರ್ಧ ಗಂಟೆ ಯಾರು ಮಾತಾಡ್ತಿಲ್ಲ, ಭಾವುಕರಾಗ್ತಿದ್ದಾರೆ. ನಾವು ಬರೀ ಒಂದಿಬ್ರು ಲೇಡೀಸ್ ಅಳ್ತಾರೆ ಅನ್ಕೊಂಡೆ, ಅಲ್ಲಿ ಬಂದಿದ್ದಂಥ ಅಪ್ಪ ಮತ್ತೆ ಮಗ ತುಂಬ ಅಳ್ತಿದ್ರು. ಅವಾಗ ಅನ್ಕೊಂಡೆ ಓಕೆ, ನಮ್ಮ ಜಡ್ಜ್ಮೆಂಟ್ ಸರಿ ಇದೆ, ಈ ಸಿನಿಮಾ ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪುತ್ತೆ. ನಮ್ಗೆ ಎಲ್ಲೆಲ್ಲಿ ಕನೆಕ್ಟ್ ಆಯ್ತೋ ಈ ಸಿನಿಮಾ ಅವ್ರಿಗೂ ಎಲ್ರಿಗೂ ಫಸ್ಟ್ ಟೈಮ್ ನೋಡುವಂಥ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಅಂತ ಅವಾಗ ಅನಿಸಿ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿಸಿ, ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೂ ನಂಬಿಕೆ ಬಂತು ಈ ಸಿನಿಮಾ ಬಗ್ಗೆ. ಸೊ ಹಂಗಾಗಿ ಅವ್ರು ನನಗೆ ಹೇಳಿದರು ಈ ಸಿನಿಮಾ ಪ್ರಮೋಷನ್ ಹೆಂಗೆ ಮಾಡ್ತೀವಿ ನೋಡಿ ನಾವು ಅಂತ. ಸೊ ಈಗ ಆ ಮಾತನ್ನ ಉಳಿಸ್ಕೊಂಡು ಎಲ್ಲ ಕಡೆ ಪ್ರಮೋಷನ್ಸ್ನ ಎಷ್ಟು ಬೇಕೋ ಅಷ್ಟು ಅದನ್ನು ಮೀರಿ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಮೀರಿ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಿದ್ದಾರೆ. ನಮ್ಮ ಮಹೇಶ್ ಮದಗಜ ಮಹೇಶ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಈ ಸಿನಿಮಾ ತುಂಬ ಜನಗಳ ಮನಸ್ಸಲ್ಲಿ ವರ್ಷಗಟ್ಟಲೆ ಇದು ಉಳಿಯುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್, ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಎಲ್ಲರ ಮನಸ್ಸನ್ನು ಭಾರ ಮಾಡುತ್ತೆ, ನಗು ತರಿಸುತ್ತೆ. ಆ ನಗು ಮತ್ತು ಆ ಒಂದು ಭಾರ ಎರಡೂ ಮಾಡುವಂಥ ಸಿನಿಮಾಗಳು ಇತ್ತೀಚೆಗೆ ಬಂದಿಲ್ಲ. ನಮ್ಮ ಭುವನಂ ಗಗನಂ ಸಿನಿಮಾ ಆ ಸಾಲಿನಲ್ಲಿ ಮೊದಲನೇ ಪಂಕ್ತಿಲಿ ಸೇರುತ್ತೆ. ಬಿಕಾಸ್ ಅಷ್ಟು ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ. ನೋಡಿದವ್ರು ಕೂಡ ಅದನ್ನೇ ಹೇಳ್ತಿರೋದ್ರಿಂದ ಈಗ ಒಂದು ಸಾಂಗ್ ಬಿಟ್ಟಿದ್ದೀವಿ, ಅಂದರೆ ಒಂದು 4 ಇದು ಸೇರಿಸಿ 4 ಸಾಂಗ್ ಆಯಿತು, ಇನ್ನೂ 2 ಸಾಂಗ್ ಇದೆ, ಟ್ರೈಲರ್ ಇದೆ. ತುಂಬ ದೊಡ್ಡ ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ. ಸಂಬಂಧಗಳ ಮೌಲ್ಯ ಹೇಳುವಂತಹ ಸಿನಿಮಾನ 2 ಟ್ರ್ಯಾಕ್ನ ಬರ್ಕೊಂಡು ಆ 2 ಟ್ರ್ಯಾಕ್ನ ಟ್ರಾವೆಲಿಂಗ್ ಮೂಲಕ ತೋರಿಸ್ಕೊಂಡು ಹೋಗಿ ಕೊನೆಗೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಮೂಲಕ ಒಂದು ಮಾಡೋದಿದೆಯಲ್ಲ, ಅದು ರೈಟಿಂಗಿಗಿರೋ ಶಕ್ತಿ ನಮ್ಮ ಗಿರೀಶ್ ಸರ್ ಅಷ್ಟು ಒಳ್ಳೆ ಬರವಣಿಗೆ ಮಾಡ್ಕೊಂಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ನೀವು ಕೇಳಿಸ್ಕೊಂಡ್ರಿ ಹಾಡು ಅನ್ಸುತ್ತೆ, ತುಂಬ ಆ ವೆಯ್ಟ್ ಏನಿತ್ತೋ ಆ ಮ್ಯೂಸಿಕ್ಕು ಅದು ಸಿನಿಮಾದಲ್ಲಿ ರೀ ರೆಕಾರ್ಡಿಂಗಲ್ಲಿ ಇನ್ನೂ ಜಾಸ್ತಿ ನಿಮಗೆ ಕೇಳಿಸುತ್ತೆ. ಸೊ ಈ ಥರದ ಸಿನಿಮಾಗಳ ಮೂಲಕ ನಾನು ಮತ್ತು ಪೃಥ್ವಿ ಅಂಬರ್ ಏನು ಪರ್ಫಾರ್ಮ್ ಮಾಡಿದ್ದೀವೋ, ನಮ್ಮ ತಂದೆ ಅಚ್ಯುತ್ರಾವ್ ಸರ್ರು, ಲೋಹಿತಾಶ್ವ ಸರ್ರು, ಪ್ರಕಾಶ್ ತುಂಬಿನಾಡು, ಈ ಥರ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ. ಈ ಥರದ ಸಿನಿಮಾಗಳನ್ನ ಗೆಲ್ಲಿಸ್ಕೋಬೇಕಾಗಿರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಬಿಕಾಸ್ ಇಂಡಸ್ಟ್ರಿ ಬೆಳಿಬೇಕು, ಇಂಡಸ್ಟ್ರಿ ಕನ್ನಡ ಇದೆಲ್ಲ ಏನು ಮಾತಾಡ್ತೀವೋ ಅದಾಗದೇ ಈ ಥರ ಸಿನಿಮಾಗಳ ಗೆಲುವಿನ ಮೂಲಕ. 3 ವರ್ಷಕ್ಕೊಂದು ಸಿನಿಮಾ ಬಂದು ಅದು ಗೆದ್ದುಬಿಟ್ರೆ ಅದು ಇಂಡಸ್ಟ್ರಿ ಬೆಳೆದಂಗೆ ಆಗಲ್ಲ. ಈ ಥರದ ಸಿನಿಮಾ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರನ್ನ ಬೆಳೆಸ್ಕೊಳ್ಳೋದು ನಮ್ಮ ಕನ್ನಡ ಆಡಿಯನ್ಸ್ದು ಜವಾಬ್ದಾರಿ ಆಗಿರುತ್ತೆ. ಸೊ ದಯವಿಟ್ಟು ಹೊಸ ಪ್ರಯತ್ನಗಳು ಯಾರಿಗೆ ತಾಕತ್ತಿದೆ ಅಂತ ಅನ್ಸುತ್ತೋ, ಗೆಲ್ತಾರೆ ಅಂತ ಅನ್ಸುತ್ತೋ, ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅನ್ಸುತ್ತೋ, ದಯವಿಟ್ಟು ಅವ್ರನ್ನ ಗೆಲ್ಲಿಸ್ಕೊಳ್ಳಿ. ಇನ್ನೂ ಒಂದಷ್ಟು ಕೆಲಸ ಮಾಡ್ತೀವಿ. ತುಂಬ ದೊಡ್ಡ ಕೆಲಸ ಮಾಡೋ ಒಂದು ಶಕ್ತಿ ಇದೆ, ಆ ಶಕ್ತಿನ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಮಾತಾಡಬೇಕು, ಇನ್ನು ಟ್ರೈಲರ್ ಟೈಮಲ್ಲಿ ಮಾತಾಡ್ತೀನಿ. ಆ್ಯಂಡ್ ಈ ಸಿನಿಮಾ ಇಷ್ಟೊಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಗಿರೀಶ್ ಸರ್ಗೆ ಮತ್ತು ಮುನೇಗೌಡರು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮನ್ನು ಇಷ್ಟು ಚೆನ್ನಾಗಿ ತೋರಿಸಿದ್ದಕ್ಕೆ ನಮ್ಮ ಉದಯ ಲೀಲಾ ಕ್ಯಾಮ್ರಾಮನ್ ಸರ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮು ರೊಮ್ಯಾನ್ಸ್ ಎಲ್ಲ ಮಾಡಿದ್ದು, ಸ್ವಲ್ಪ ಆ್ಯಕ್ಷನ್ನು ರಗಡ್ ಮಾಡಿ ಅಭ್ಯಾಸ ಇತ್ತು. ಈ ಸಿನಿಮಾ ಮೂಲಕ ರೊಮ್ಯಾಂಟಿಕ್ ಹೀರೋ ಆಗಿ ತೋರಿಸಿದ್ದಾರೆ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀರಾ ಅಂತ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಸೊ ಇನ್ನೊಂದಷ್ಟು ಮಾತಾಡೋಣ ಟ್ರೈಲರ್ ಟೈಮಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ನಮ್ಮ ಸಾಂಗ್, ಈ ಸಾಂಗ್ನ ದೊಡ್ಡ ಹಿಟ್ ಮಾಡೋ ಜವಾಬ್ದಾರಿ ನಿಮ್ಮದು, ಮತ್ತು ಈ ಸಿನಿಮಾ ಖಂಡಿತ ದೊಡ್ಡ ಹಿಟ್ ಆಗುತ್ತೆ. ಅದಕ್ಕೆ ನಿಮ್ಮ ಸಪೋರ್ಟ್ಗಳಿರಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಮೋದ್ ಅವರೇ. ಸರ್ ನಿಮ್ಮ ಪ್ರಶ್ನೆ ಇದೆ ಅಂತ ಗೊತ್ತಿದ್ರೆ ಕಡಿಮೆ ಮಾತಾಡ್ತಿದ್ದೆ ನಾನು. ಹೇಳಿ. ಇಲ್ಲ, ಅದು ಗೆಲ್ಲಬಾರ್ದಾಗಿತ್ತಂತಲ್ಲ, ಅದು ಗೆಲ್ಲಿ ಸರ್. ಈ ಥರದ್ದು ಗೆದ್ರೆ ಇದು 3 ವರ್ಷಕ್ಕೆ 6 ಪಿಕ್ಚರ್ ಆಗ್ತಾವಲ್ಲ, ಅದು ನನ್ನ ಥಾಟು. ಆಮೇಲೆ ಇದರಲ್ಲಿ ಬರುವಂಥ ಕೆಲಸಗಾರರಿಗೆ ಇನ್ನೊಂದಷ್ಟು ಕೆಲಸ ಮಾಡೋ ಚೈತನ್ಯ ಸಿಗುತ್ತೆ, ಆಮೇಲೆ ಬದುಕು ಕಟ್ಕೋತಾರೆ, ಆ ಕೆಲಸ ಮಾಡಲಿ ಅಂತ. ನಮ್ದು 2 ವರ್ಷ ಆಯ್ತು ಸರ್. ನಾ ಇದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡಿದೆ ಸರ್, ಅದನ್ನ ಹೇಳ್ತಿರೋದು ನಾನು. ನಮ್ಮ ಥರದವ್ರನ್ನ ಗೆಲ್ಸ್ಕೊಂಡ್ರೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀವೋ? ಇಲ್ಲ, ಅದೆಲ್ಲ ಹೇಳಿದ್ ನಾನು. ಅದನ್ನ ಗೆಲ್ಸಿ ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿದಾಗ ಏನಾಗುತ್ತೆ, ಇನ್ನೊಂದಷ್ಟು ಜನ ಡೈರೆಕ್ಟರ್ಗಳು ಹುಟ್ಕೋತಾರೆ, ಪ್ರೊಡ್ಯೂಸರ್ಸ್ ಹುಟ್ಕೋತಾರೆ, ಅವ್ರಿಗೆ ಸಿನಿಮಾ ಮಾಡಬೇಕು ಅನ್ನೋ ಶಕ್ತಿ ಬರುತ್ತೆ, ಚೈತನ್ಯ ಬರುತ್ತೆ. ಓಕೆ, ನಾವು ಗೆಲ್ಬೋದು, ದೊಡ್ಡ ಸಿನಿಮಾಗಳನ್ನೇ ಮಾಡಬೇಕಾಗಿಲ್ಲ, ಕಂಟೆಂಟ್ ಇಟ್ಕೊಂಡು ಸಿನಿಮಾಗಳು ಮಾಡಿದ್ರು ಗೆಲ್ಬೋದು ಅನ್ನೋ ಧೈರ್ಯ ಬರುತ್ತೆ ಅಂತ ಹೇಳಿದ್ ನಾನು ಅಲ್ವಾ. ಆ್ಯಕ್ಚುಲಿ ಎಲ್ಲ ಗೆಲ್ಲಿ ಸರ್, ಅದನ್ನೇ ಹೇಳ್ತಿರೋದು. ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿ ಬರೀ ದೊಡ್ಡದಕ್ಕೆ ಕಾಯ್ಕೊಂಡು ಕೂತ್ಕೊಂಡ್ರೆ, ಈ ಥರ ಹೊಸಬ್ರು ಈ ಥರ ಒಂದು ಬೇರೆ ಥಾಟ್ ಇಟ್ಕೊಂಡು ಸಿನಿಮಾಗಳು ಮಾಡಿದಾಗ, ಗೆಲ್ಲಿಸಿದಾಗ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೀತಾ ಇರುತ್ತಲ್ಲ. ಯಾವುದೋ ಒಂದಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳೋದು ಅಥವಾ ಅದು ಮಾತ್ರ ನೋಡ್ತೀವಿ ಇದು ಮಾತ್ರ ನೋಡ್ತೀವಿ ಅನ್ಕೊಳ್ದೆ, ಈ ಥರ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ಚೆನ್ನಾಗಿದೆ ಅಂತ ಅಂದರೆ ಮಾತ್ರ, ಅಂಡರ್ಲೈನ್ ಅದು ಚೆನ್ನಾಗಿದೆ ಅಂದರೆ ಅಂತ ನಿಮ್ಮ ಕಿವಿಗೆ ಬಿದ್ದರೆ ಮಾತ್ರ ಸಿನಿಮಾನ ಗೆಲ್ಲಿಸಿ ಇನ್ನೊಂದಷ್ಟು ಕೆಲಸ ಮಾಡ್ತೀವಿ ಅಂತ. ಎಸ್ ಸರ್, ಚೇಂಜಸ್ ಲುಕ್ ವೈಸು ಬೇರೆ ಮಾಡ್ಕೋಬೇಕಿತ್ತು. ಆ ರಗೆಡ್ ಆ್ಯಕ್ಷನ್, ಆ ಲುಕ್, ಇದರಲ್ಲಿ ಕೂಡ ಆ್ಯಕ್ಷನ್ಸ್ ಇದೆ, ಬಟ್ ಸ್ಟಿಲ್ ಆ ರೊಮ್ಯಾಂಟಿಕ್ ಬಾಯ್ ಫ್ಲೇವರ್ ಬೇಕೇ ಬೇಕಿತ್ತು. ಅವನ ನೋಡಿದ ತಕ್ಷಣ ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರನೋ ಅಥವಾ ಈ ಥರ ಹುಡುಗ ನಮಗೆ ಸಿಗಲಿ ಅಂತನೋ ಅನ್ಸೋ ಥರದ್ದು ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೋಬೇಕಿತ್ತು. ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿಕೊಂಡು ಆ ಲುಕ್ನ ರೆಡಿ ಮಾಡಿಕೊಂಡು, ಅದಕ್ಕೋಸ್ಕರ ಬೇರೆ ಹೇರ್ ಕಟ್ಸ್ ಮಾಡಿಸ್ಕೊಂಡು, ಬಾಡಿ ಬೇರೆ ಥರ ರೆಡಿ ಮಾಡಿಕೊಂಡು, ಯೂತ್ಫುಲ್ಲಾಗಿ ಕಾಣೋ ಥರ ಮಾಡಿಕೊಂಡು ಆ ಪ್ರಿಪ್ರೇಷನ್ ಮಾಡಿಕೊಂಡೆ. ಸೀನ್ಸ್ ಮಾಡುವಾಗ ನಮ್ಮ ಹೀರೋಯಿನ್ ಜೊತೆ ಮಾತಾಡಿಕೊಂಡು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಂಡು
ಅಂದರೆ ಯಾವುದು ಅನ್ಯಾಚುರಲ್ ಅನ್ಸ್ಬಾರ್ದಾಗಿತ್ತು, ರಿಯಲ್ ಅನ್ಸ್ಬೇಕು, ರಿಯಲ್ ಇವರಿಬ್ರು ಲವರ್ಸ್ ಅನ್ಸ್ಬೇಕು, ಆ ಥರದ್ದು ಒಂದಷ್ಟು ಪ್ರಯತ್ನ ಮಾಡಿಕೊಂಡು ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನೋಡಿದವ್ರು ಹೇಳ್ತಿದ್ದಾರೆ ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ, ತುಂಬ ಚೆನ್ನಾಗಿ ಇಬ್ಬರು ಸೇರಿಕೊಂಡು ಇಬ್ಬರೂ ನೋಡ್ತಿದ್ರೆ ಸ್ಕ್ರೀನ್ ಮೇಲೆ ನೋಡ್ಬೇಕು ಮತ್ತೆ ಅನ್ಸುತ್ತೆ ಅಂತ. ಸೊ ಆಲ್ಮೋಸ್ಟ್ ಆ ವಿಷಯದಲ್ಲಿ ನಾನು ಗೆದ್ದಂಗೆ. ಸೊ ಭಯ ಇತ್ತು ಹೆಂಗೆ ಕಾಣಿಸ್ತೀನೋ ಹೆಂಗೆ ಮಾಡ್ತೀನೋ ಅಂತ. ಸೊ ವರ್ಕೌಟ್ ಆಗಿದೆ ಸರ್ ನನಗೆ. ಎಸ್, ಕಥೆಯಾಗಿ ಕ್ಯಾರೆಕ್ಟರ್ ಆಗಿ ನೋಡಿಲ್ಲ ಅಂತಲ್ಲ, ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಹೇಳಿರುವಂಥ ವಿಷಯ ಇದೆಯಲ್ಲ, ಮಾನವ ಸಂಬಂಧಗಳು, ಮೌಲ್ಯಗಳು, ಅದನ್ನೇ ಹೇಳಿರೋದು. ಹೇಳಿರೋ ರೀತಿ, ತೋರಿಸಿರುವಂಥ ಸೀನ್ಗಳಿದೆಯಲ್ಲ ಆ್ಯಂಡ್ ತೋರಿಸಿರುವ ರೀತಿ ಇದೆಯಲ್ಲ ವಿಜುವಲಿ, ಅದು ತುಂಬ ಇಷ್ಟ ಆಯ್ತು ನನಗೆ. ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ಡೈರೆಕ್ಟ್ರು ಅನ್ನಿಸ್ತು ಇದು ದೊಡ್ಡದಾಗಿ ಮಾಡ್ತಾರೆ ಇವರು ಸಿನಿಮಾನ. ಪ್ರೊಡ್ಯೂಸರ್ ಬಗ್ಗೆ ತುಂಬ ತಿಳ್ಕೊಂಡೆ ನಾನು. ಇವರು ಶುರು ಮಾಡಿದ್ರೆ ನಿಲ್ಸಲ್ಲ ಸಿನಿಮಾನ, ನೀಟಾಗಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ತಲುಪಿಸ್ತಾರೆ ಜನಗಳಿಗೆ ಅಂತ ಅನ್ನಿಸ್ತು, ನಂಬಿಕೆ ಬಂತು. ಅದಾದಮೇಲೆ ಸಿನಿಮಾದ ಕ್ಲೈಮ್ಯಾಕ್ಸು ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಲವ್ ಸ್ಟೋರಿಗಳು ನೋಡಿರ್ತಾರೆ ಜನ ಆಲ್ರೆಡಿ, ಅದರಲ್ಲಿ ಇನ್ನೇನೋ ಬರಿಬೇಕಲ್ಲ, ಆ ಇನ್ನೇನೋ ಬರ್ಕೊಂಡಿದ್ರು ಅಂತ ಅನ್ನಿಸ್ತು. ಇದರಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಜಾಗ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ಸಿನಿಮಾದಲ್ಲಿ ನಾವು ಏನೇ ಪರ್ಫಾರ್ಮ್ ಮಾಡಿದ್ರು ಅದನ್ನು ರೀಚ್ ಮಾಡೋಕ್ಕೆ ಒಂದು ಪ್ರೊಡಕ್ಷನ್ ಹೌಸ್ ಬೇಕಾಗುತ್ತೆ. ಸೊ ಅದು ಮುನೇಗೌಡರು ಸರ್ ಖಂಡಿತ ಮಾಡ್ತಾರೆ ಅಂತ ಅನಿಸಿತ್ತು. ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿಕೊಂಡು ಸಿನಿಮಾನ ಒಪ್ಕೊಂಡಿದ್ದು. ಸಿನಿಮಾನ ಫಸ್ಟ್ ಕಾಪಿ ನೋಡಿದಾಗ ಆ ಒಂದು ನಂಬಿಕೆ 100 ಪಟ್ಟು ಜಾಸ್ತಿ ಆಗಿದೆ. ಇವತ್ತು ಸಿನಿಮಾನ ತುಂಬ ಜನ ನೋಡ್ತಾರೆ, ತುಂಬ ಜನ ಇಷ್ಟಪಡ್ತಾರೆ ಅಂತ ಅನಿಸಿದೆ ಸರ್. ಥ್ಯಾಂಕ್ ಯು ಸರ್. ಹೌದು, ಇಲ್ಲ ಆ್ಯಕ್ಚುಲಿ ಬೆಳಗ್ಗೆಯಿಂದ ಹೇಳ್ತಿದ್ದೆ, ಈಗಲೇ ಮರ್ತುಬಿಟ್ಟೆ, ಸಾರಿ. ಪೃಥ್ವಿ ಬಗ್ಗೆ ಹೇಳಬೇಕಿತ್ತು. ಬಿಕಾಸ್ ಬೆಳಗ್ಗೆಯಿಂದ ಇಂಟರ್ವ್ಯೂಗಳು ಮಾಡ್ತಿದ್ವಿ. ಪೃಥ್ವಿ ತುಂಬ ಅದ್ಭುತವಾದ ನಟ. ಆ್ಯಕ್ಚುಲಿ ದಿಯಾದಲ್ಲಿ ಅವರ ದಿಯಾ ನೋಡಿ ಎಷ್ಟೊಳ್ಳೆ ಪರ್ಫಾರ್ಮರ್ ಇವರು ಅಂತ ಅನ್ಕೊಂಡಿದ್ದೆ. ಈ ಸಿನಿಮಾ ಕತೆ ಲೈನ್ ಹೇಳಿದಾಗ ಆ ಇನ್ನೊಂದು ಪಾತ್ರ ಯಾರು ಸರ್ ಅಂತ ಕೇಳಿದಾಗ ಪೃಥ್ವಿ ಅಂದ ತಕ್ಷಣ ಸರ್ ನಾನು ಈ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡೆ. ಬಿಕಾಸ್ ಆ ಥರ ಆ್ಯಕ್ಟರ್ಗಳ ಜೊತೆ ಮಾಡಿದಾಗ ನಾವು ಕಲಿಯೋದೇನೋ ಇರುತ್ತೆ, ಇನ್ನೇನೋ ನಮ್ಮ ಕಾಂಬಿನೇಷನಲ್ಲಿ ಬೇರೆ ಏನೋ ಒಂದು ಹೊಸದಾಗೇನೋ ಬರ್ಬೋದು ಅನ್ನೋ ಒಂದು ಆಸೆ ಆ್ಯಕ್ಚುಲಿ. ಸೊ ಅದು ವರ್ಕೌಟ್ ಆಗಿದೆ. ಆ್ಯಂಡ್ ಪೃಥ್ವಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಪಿಕ್ಚರಲ್ಲಿ. ಒಂದು ಹೇಳ್ತೀನಿ, ನನ್ನ ಪಾತ್ರ ಓಕೆ, ಅದು ಯಾರು ಬೇಕಾದ್ರೂ ಮಾಡ್ಬೋದಿತ್ತು ಅಂತ ಪಾತ್ರ ನಾನು ಮಾಡಿರಲಿಲ್ಲ ಅಂತ ಒಪ್ಕೊಂಡೆ. ಬಟ್ ಪೃಥ್ವಿ ಮಾಡಿರೋ ಪಾತ್ರ ಎಲ್ಲರೂ ಮಾಡೋಕ್ಕಾಗಲ್ಲ, ತುಂಬ ಚಾಲೆಂಜಿಂಗ್ ಪಾತ್ರ ಅದು. ಅವ್ರು ಅದನ್ನು ಅಷ್ಟು ಚೆನ್ನಾಗಿ, ಅಷ್ಟು ಕ್ಯೂಟಾಗಿ ಮಾಡಿದ್ದಾರೆ. ಅವ್ರ ಪಾತ್ರ ತುಂಬ ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುತ್ತೆ ನಮ್ಮ ಕನ್ನಡ ಆಡಿಯನ್ಸ್ಗೆ. ಬಿಕಾಸ್ ಕೆಲವೊಂದು ಪಾತ್ರಗಳು ಮಾತ್ರ ಹಂಗೆ ಸಿಗೋದು, ರೇರ್ ಕೇಸಸ್ಸಲ್ಲಿ ಮಾತ್ರ ಪಾತ್ರಗಳು, ಸೀನ್ಗಳು ಈ ಥರ ಬರೋದು. ಅಂಥ ಪಾತ್ರ ಆ್ಯಕ್ಚುಲಿ ಅವ್ರ ಪಾತ್ರ ನೋಡಿದ್ರೆ ಜಲಸ್ ಆಗುತ್ತೆ, ನಾನೇ ಮಾಡಬೇಕಿತ್ತಲ್ಲ ಇದನ್ನ ಅಂತ. ಅಂದರೆ ಅಷ್ಟು ಚೆನ್ನಾಗಿದೆ ಪಾತ್ರ, ವೆಯ್ಟ್ ಇದೆ, ಮಾಡೋದು ಕಷ್ಟ. ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಅವ್ರ ಜೊತೆ ಇದ್ದ ಸೀನ್ಗಳು ಅಷ್ಟನ್ನು ಎಂಜಾಯ್ ಮಾಡಿದ್ದೀನಿ. ಟ್ರಾವೆಲಿಂಗ್ ಸೀನ್ಸ್ ಜಾಸ್ತಿ ಇತ್ತು ನನಗೂ ಅವ್ರಿಗೂ. ತುಂಬ ಎಂಜಾಯ್ ಮಾಡಿಕೊಂಡು ಖುಷಿ ಪಟ್ಕೊಂಡು ಮಾಡಿದ್ದೀವಿ. ಇವತ್ತು ಅವ್ರಿಗೆ ನನ್ನ ಬಗ್ಗೆ, ನನಗೆ ಅವ್ರ ಬಗ್ಗೆ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ ಆ್ಯಸ್ ಆ್ಯಕ್ಟರ್ಸ್. ಆ್ಯಂಡ್ ಒಂದು ಬ್ರದರ್ ಫೀಲ್ ಇದೆ. ಬಿಕಾಸ್ ಅದು ಜರ್ನಿ ಜಾಸ್ತಿ ಇತ್ತು. ಇಲ್ಲಿಂದ ಕನ್ಯಾಕುಮಾರಿವರೆಗೂ ಜರ್ನಿ ಮಾಡಿದ್ವಿ ನಾವು. ಸೊ ಅಲ್ಲೆಲ್ಲೂ ನಮಗೆ ಪ್ರತಿದಿನ ಖುಷಿ ಕೊಡ್ತಿತ್ತು, ಲೈಕ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ, ಅವ್ರು ನನ್ನ ಬಗ್ಗೆ ಡೆಡಿಕೇಶನ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಅಲ್ಲಿಯ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋವರೆಗೂ ನಾನು ಅವ್ರ ಜೊತೆಲಿದ್ವಿ. ಸೊ ಪೃಥ್ವಿ ತುಂಬ ದೊಡ್ಡ ಆ್ಯಕ್ಟ್ರ್ ಸರ್. ನಾವು ಬೇರೆ ಭಾಷೆಯ ಆ್ಯಕ್ಟ್ರ್ಗಳ ಬಗ್ಗೆ ಹೊಗಳ್ತೀವಿ, ಇದು ಮಾಡ್ತೀವಲ್ಲ, ನಮ್ಮಲ್ಲೂ ಅಂಥ ಆ್ಯಕ್ಟ್ರ್ಗಳು, ತುಂಬ ತಾಕತ್ತಿರೋ ಆ್ಯಕ್ಟ್ರ್ಗಳಿದ್ದಾರೆ. ಗುರುತಿಸಿ ಅವಕಾಶಗಳು ಕೊಡೋದು ನಮ್ಮ ಇಂಡಸ್ಟ್ರಿಯ ಜವಾಬ್ದಾರಿ ಆಗುತ್ತೆ. ಎಸ್ ಸರ್, ಖಂಡಿತ ಸರ್, ಅದರಲ್ಲೇನಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗರು ಬೆಳಿಬೇಕು, ಕನ್ನಡ ಸಿನಿಮಾ ಬೆಳಿಬೇಕು ಅಂತ ಒಂದು ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಿರುವಂಥವ್ರು ನಮ್ಮ ಪ್ರಮೋದ್ ಅವರು. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಆತ್ಮೀಯರೇ, ಇವತ್ತು ಕರಾವಳಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಗಡಿ ದಾಟಿ ಮಾತಾಗ್ತಿರುವಂಥ ಒಬ್ಬ ಯುವ ನಟ ಅಂದರೆ ಅದು ಪೃಥ್ವಿ ಅಂಬರ್ ಅವರು. ಸೊ ಇವತ್ತು ನಮ್ಮೊಟ್ಟಿಗಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಚಿತ್ರದ ಬಗ್ಗೆ, ಅವರ ಪಾತ್ರದ ಬಗ್ಗೆ ನಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್, ಪ್ಲೀಸ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಪ್ರಮೋದ್ ಅವರು ಸಿನಿಮಾ ಬಗ್ಗೆ ಎಲ್ಲವನ್ನು ಹೇಳಿದ್ದಾರೆ, ನನಗೇನು ಹೇಳೋದಕ್ಕೆ ಬಾಕಿ ಇಟ್ಟಿಲ್ಲ. ನಮ್ಮ ಸಿನಿಮಾದ ಒಂದು ಅರ್ಥಪೂರ್ಣವಾದ ಹಾಡು, ಅದನ್ನು ರಿಲೀಸ್ ಮಾಡೋದಕ್ಕೆ ಸೂಕ್ತವಾದ ಅತಿಥಿ ಬಂದಿದ್ದಾರೆ. ಬಹಳ ಖುಷಿ ಆಯಿತು ಗುರುಗಳು ನೀವು ಬಂದಿರೋದು. ನೀವು ನನ್ನ ಯಾವುದೇ ಸಿನಿಮಾಗೆ ಹಾಡು ಬರೀತಿದ್ದಾರೆ ಅಂತ ಗೊತ್ತಾದಾಗಲೇ ನನಗೆ ಅದು ಬಹಳ ಒಂದು ಖುಷಿಯ ವಿಚಾರ. ಬಹಳ ಎಕ್ಸೈಟ್ ಆಗಿಬಿಡ್ತೀನಿ, ಯಾಕಂದರೆ ಆ ಹಾಡಲ್ಲಿ ಅಷ್ಟು ಅರ್ಥನೂ ಇರುತ್ತೆ, ಅಷ್ಟು ಎಂಟರ್ಟೈನೂ ಮಾಡುತ್ತೆ, ಎಲ್ರಿಗೂ ರೀಚ್ ಆಗುತ್ತೆ, ಎಲ್ರಿಗೂ ಮನದಟ್ಟಾಗುವಂಥ ಹಾಡು ನೀವು ಯಾವಾಗಲೂ ಬರೀತೀರಾ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ನಿಮ್ಮ ಬಾಯಲ್ಲಿ ನಮ್ಮ ಸಿನಿಮಾದ ಬಗ್ಗೆ, ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳಿ ಅದು ಬಹಳ ಖುಷಿ ಆಯಿತು. ಇವತ್ತು ನನ್ನ ಒಂದು ಮೆಮೊರೇಬಲ್ ಡೇ ಸರ್. ಥ್ಯಾಂಕ್ ಯು. ಆ್ಯಂಡ್ ಭುವನಂ ಗಗನ್ ಬಗ್ಗೆ ಪ್ರಮೋದ್ ಅವರು ಎಲ್ಲ ಹೇಳಿದ್ದಾರೆ. ಸಿನಿಮಾ
ಎಲ್ಲ ಆ್ಯಕ್ಟರ್ಸ್ಗಳಿಗೆ ಒಂದು ಹಸಿವು ಇರುತ್ತಲ್ಲ ಆ್ಯಕ್ಟರ್ಸ್ಗಳಿಗೆ, ಈ ರೀತಿ ಪಾತ್ರಗಳು ಮಾಡಬೇಕು, ಆ ರೀತಿ ಪಾತ್ರಗಳು ಮಾಡಬೇಕು, ಈ ರೀತಿ ಪಾತ್ರ ಮಾಡಬೇಕು ಅಂತ ತುಂಬ ದಿನಗಳಿಂದ ನನಗೆ ಕನಸಿತ್ತು. ಬಿಕಾಸ್ ಈ ರೀತಿ ಪಾತ್ರಗಳನ್ನು ಮಾಡುವಂಥ ಆ್ಯಕ್ಟರ್ಸನ್ನು ನೋಡಿದ್ದೆ. ರವಿಚಂದ್ರನ್ ಸರ್ ಮಾಡಿದರು, ರಮೇಶ್ ಅರವಿಂದ್ ಸರ್ ಮಾಡಿದರು, ಸುದೀಪ್ ಸರ್ ಮಾಡಿದರು, ಕಮಲ್ ಹಾಸನ್ ಸರ್ ಮಾಡಿದರು, ತಮಿಳಲ್ಲಿ ವಿಕ್ರಮ್ ಸರ್ ಮಾಡಿದರು. ಸೊ ಆ ಪಾತ್ರಗಳನ್ನು ನೋಡಿದಾಗ ನನಗೆ ಯಾವತ್ತೂ ಅನಿಸೋದು ಈ ರೀತಿ ಒಂದು ಚಾಲೆಂಜಿಂಗ್ ಪಾತ್ರವನ್ನು ಮಾಡಬೇಕು ಅಂತ ಒಂದು ಯಾವಾಗಲೂ ಒಂದು ಹಸಿವಿತ್ತು. ಗಿರೀಶ್ ಮೂಲಿಮನಿ ಸರ್ ಅವರು ಈ ಪಾತ್ರವನ್ನು ಕೊಟ್ಟಾಗ ನನಗೆ ಬಹಳ ಅಂದರೆ ಬಹಳ ಖುಷಿ ಆಯಿತು. ಅವ್ರು ಮಾಡಿರುವಂಥ ಎಲ್ಲ ಸಿನಿಮಾಗಳನ್ನ ರಿವಿಸಿಟ್ ಮಾಡಿದೆ. ಒಂದು 1 ಮಂತ್ ನಾನು ಪ್ರಾಯಶಃ ಸ್ವಲ್ಪ ಟ್ರೈ ಮಾಡಿದೆ ಏನೆಲ್ಲ ಮಾಡ್ಬೋದು ಅಂತ. ಮನೆಯಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಬಹಳ ಮಾಡಿದೆ, ವೀಡಿಯೋಸ್ ಮಾಡಿದೆ. ಆ ವೀಡಿಯೋಸ್ನ ನನ್ನ ಸ್ನೇಹಿತರಿಗೆ, ನನ್ನ ಹೆಂಡತಿಗೂ ಕಳಿಸ್ದೆ. ತುಂಬ ಬೈದರು ಆ್ಯಕ್ಚುಲಿ, ತುಂಬ ಕೆಟ್ಟದಾಗ ಮಾಡಿದೆ ನೀನು ಅಂತ. ಹಾಗಾಗಿ ಭಾಳ ಅಂದರೆ ಭಾಳ ಭಯ ಇತ್ತು. ಬಟ್ ನನ್ನ ಮಗಳಿಗೆ ಆಗ 1 ವರ್ಷ 2 ತಿಂಗಳೇನು ಶೂಟ್ ಮಾಡುವಾಗ. ಸೊ ಏನಾಯಿತು, ಮಗಳ ಹಾವಭಾವ ಏನಿತ್ತು, ಈ ಪಾತ್ರ ತುಂಬ ಇನ್ನೋಸೆಂಟ್ ಪಾತ್ರ ಆಗಿರೋದ್ರಿಂದ ಮಗಳು ಯಾವ ರೀತಿ ನಡೀತಾ ಇದ್ಲು, ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು, ಯಾವ ರೀತಿ ಅವಳ ಕೈ ಇತ್ತು, ಹೇಗೆ ನಡೀತಾ ಇದ್ದು ಎಲ್ಲವನ್ನ ಕಾಪಿ ಮಾಡಿ ನಾನು ಡೈರೆಕ್ಟರ್ ಸರ್ ಆ್ಯಕ್ಷನ್ ಅಂತ ಹೇಳಿದಾಗ ನಾನು ನನ್ನ ಮಗಳಾಗ್ತಾ ಇದ್ದೆ. ಸೊ ಆ ರೀತಿ ಈ ಪಾತ್ರವನ್ನು ಮಾಡಿರೋದು. ಹಾಗಾಗಿ ಪ್ರಾಯಶಃ ನೋಡ್ರೋರ್ಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ, ಖುಷಿ ಇದೆ. ಆ್ಯಂಡ್ ಸ್ಪೆಷಲಿ ನಾನು ಆ ಸೀನ್ ಪ್ರಾರಂಭ ಮಾಡಿದಾಗ ಪ್ರಮೋದ್ ಜೊತೆ ನನಗೆ ಆ ಅವಕಾಶ ಸಿಕ್ಕಿದ್ದು. ಸೊ ಪ್ರಮೋದ್ ನನಗೆ ಯೂಶಲಿ ಈ ಥರ ಸ್ಪೆಷಲ್ ಪಾತ್ರಗಳನ್ನು ಮಾಡಿದಾಗ ಮುಂದೆ ಇರುವಂಥ ಆ್ಯಕ್ಟ್ರು ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಬಿಕಾಸ್ ಏನೇನೋ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿರಲ್ಲ. ಸೊ ಅದನ್ನು ಆ ಗ್ರಾಫ್ನ ಮೇಂಟೈನ್ ಮಾಡೋದು ಮುಂದೆ ಇರುವಂಥ ಆ್ಯಕ್ಟರ್ಗೆ ಒಂದು ತುಂಬ ದೊಡ್ಡ ಚಾಲೆಂಜ್. ಬಟ್ ಪ್ರಮೋದ್ ನನಗೆ ಬ್ರದರ್ ಥರ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು. ಭುವನನ್ ಗಗನಂ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ಭೂಮಿಯಲ್ಲಿ ಎಲ್ಲ ಜಾಸ್ತಿ ಆಗ್ತಾ ಇದೆ, ದುಡ್ಡು ಎಲ್ಲರ ಹತ್ರನೂ ಜಾಸ್ತಿ ಆಗ್ತಾ ಇದೆ, ಎಲ್ಲನೂ ಜಾಸ್ತಿ ಆಗ್ತಾ ಇದೆ. ಕಮ್ಮಿ ಆಗ್ತಾ ಇರೋದು ಕೈಂಡ್ನೆಸ್ಸು, ಕಂಪ್ಯಾಷನ್ನು, ಒಬ್ರನ್ನೊಬ್ರು ಪ್ರೀತಿಸೋದು, ಅಂದರೆ ಆ ಸಂಬಂಧನ ಉಳಿಸ್ಕೊಳ್ಳೋದು ಎಲ್ಲ ಕಡಿಮೆ ಆಗ್ತಾ ಇದೆ. ಸೊ ಅದು ಕಡಿಮೆ ಆಗಬಾರ್ದು. ಸಂಬಂಧ ಅನ್ನೋದು ಬಹಳ ಮುಖ್ಯ, ಪ್ರೀತಿ ಅನ್ನೋದು ಬಹಳ ಮುಖ್ಯ, ಕರುಣೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಡೈರೆಕ್ಟ್ರು ಕೆಲವೊಂದು ಸೀನ್ಸಲ್ಲಿ ಬಹಳ ಮನದಟ್ಟಾಗುವಾಗ ಹೇಳಿದ್ದಾರೆ. ಅದು ಖಂಡಿತವಾಗ್ಲೂ ಎಲ್ಲರಿಗೂ ಮನದಟ್ಟಾಗುತ್ತೆ. ಈ ಒಂದು ಸಿನಿಮಾದಿಂದ ಒಂದಷ್ಟು ಚೇಂಜಸ್ ಜನರಲ್ಲಿ ಮೂಡುತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕು. ಡೈರೆಕ್ಟರ್ ಗಿರೀಶ್ ಮೂಲಿಮನಿ ಸರ್ ನನಗೆ ಬಹಳ ಆತ್ಮೀಯರು. 12-13 ವರ್ಷದ ಜರ್ನಿ ನಮ್ಮದು. ಅವರ ಮೊದಲ ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೆ ಆ್ಯಸ್ ಅ ಕ್ಯಾರೆಕ್ಟರ್. ಅವರು ಒಳ್ಳೆ ಹ್ಯೂಮನ್ ಬೀಯಿಂಗ್. ಅಂದರೆ ಈ ಥರ ಸಿನಿಮಾನ ಬರಿಬೇಕು ಅಂತ ಹೇಳಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವರು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿರಬೇಕು. ಅದು ಅವರು ಆಗಿದ್ದಾರೆ. ಆ್ಯಂಡ್ DOP ಉದಯ್ ಲೀಲಾ ಸರ್ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಎಲ್ಲ ಫ್ರೇಮ್ಸ್ನ. ರಿಯಲಿ ಹ್ಯಾಪಿ, ತುಂಬ ಖುಷಿ ಆಯಿತು. ಸುನೀಲ್ ಸರ್ ಅದ್ಭುತವಾದ ಎಡಿಟಿಂಗ್. ಆ್ಯಂಡ್ ನಮ್ಮ ವಿಜಯ್ ಸರ್ ಎಲ್ಲೋದ್ರೂ ಗೊತ್ತಿಲ್ಲ, ಅವರು ಆಚೆಚೆ ಹೋಗ್ತಾ ಇರ್ತಾರೆ. ಬಟ್ ಅದ್ಭುತವಾದ ಸಂಗೀತ ನಿರ್ದೇಶಕರು. ಪ್ರಾಯಶಃ ಇನ್ನಷ್ಟು ಸಿನಿಮಾಗಳನ್ನು ಅವರು ಮಾಡಬೇಕು. ಅವರು ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಾಂಗ್ಸ್ಗಳನ್ನು ಕೊಡ್ತಾರೆ. ಅನಿರುದ್ಧ್ ಅವ್ರನ್ನ ನಾನು ಚಿಕ್ಕವನಿದ್ದೆ ಆಗ, ಆವತ್ತಿಂದ ನೋಡ್ತಾ ಇದ್ದೆ. ನಮ್ಮ ಕನ್ನಡದ ಅಪ್ರತಿಮ ಪ್ರತಿಭೆ. ಅದ್ಭುತವಾಗಿ ಹಾಡ್ತಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಲಿರಿಕ್ಸ್ ಬರೀತಾರೆ, ಎಲ್ಲನೂ ಆಲ್ರೌಂಡರ್. ನಮ್ಮ ಸಿನಿಮಾಗೆ ಅವರು ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗಿಂತ ಜಾಸ್ತಿ ಎಕ್ಸೈಟೆಡ್ ಅವರಿದ್ದಾರೆ. ಅಂದರೆ ಪ್ರತಿ RR ಆಗುವಾಗ ಅಥವಾ ಏನೋ ಆಗುವಾಗ ಮೆಸೇಜ್ ಮಾಡಿ ಹೇಳೋರು, ಹಿಂಗೆ ಬಂದಿದೆ ಬ್ರೋ, ಸಖತ್ತಾಗಿದೆ ಬ್ರೋ ಅಂತ. ಸೊ ಆ ಒಂದು ಎಂತೂ ನೀವು ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು. ನಮ್ಮಂಥ ನ್ಯೂ ಕಮರ್ಸ್ನ ನಂಬಿ ಈ ಲೆವೆಲ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ, ಇದು ಸಿನಿಮಾ ನೋಡಿದಾಗ ನಿಮಗೆ ಫೈಟ್ಸ್ ಆಗಿರಲಿ, ಸಾಂಗ್ಸ್ ಆಗಿರಲಿ ನೋಡಿದಾಗ ಯಾವುದೋ ಒಂದು ದೊಡ್ಡ ಸ್ಟಾರ್ ಸಿನಿಮಾಗೆ ಯಾವ ಪ್ರೊಡಕ್ಷನ್ ವ್ಯಾಲ್ಯೂ ಇದೆಯೋ ಅದನ್ನು ನಿರ್ಮಾಪಕರು ನಮ್ಮನ್ನು ನಂಬಿ, ನಮ್ಮ ಪ್ರತಿಭೆಯನ್ನು, ನಿರ್ದೇಶಕರನ್ನ, ನಮ್ಮ ತಂಡವನ್ನು ನಂಬಿ ಇದಕ್ಕೆ ತುಂಬ ಅಂದರೆ ತುಂಬ ದುಡ್ಡು ಹಾಕಿದ್ದಾರೆ. ಸೊ ಅಂದರೆ ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. 14ಕ್ಕೆ ನಾನು ಕಾಯ್ತಾ ಇದ್ದೀನಿ. ಪ್ರಮೋದ್ ಅವ್ರ ಸಿನಿಮಾ ನೋಡಿದ್ದಾರೆ, ನಾನು ನೋಡಿಲ್ಲ. ಈ ಸಿನಿಮಾ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ತಾಂತ್ರಿಕ ವರ್ಗದವರು ಬಹಳಷ್ಟು ಜನ ನೋಡ್ತಾರೆ. ನೋಡಿದಾಗ ಒಂದು ಗಾಸಿಪ್ ಎದ್ದೇಳುತ್ತೆ, ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ. ಇದು ಚೆನ್ನಾಗಿದೆ ಅಂತ ಎದ್ದಿದೆ, ಬೇರೆ ಕಡೆಯಿಂದೆಲ್ಲ ನನಗೆ ಫೋನ್ ಬಂದಿದೆ. ಹಾಗಾಗಿ ಬಹಳ ಎಕ್ಸೈಟ್ ಆಗಿದ್ದೀನಿ. 14ಕ್ಕೆ ರಿಲೀಸ್ ಆಗುತ್ತೆ, ದಯವಿಟ್ಟು ಎಲ್ಲರೂ ನೋಡಿ. ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಸಿನಿಮಾದ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನಡೆಯಲಿದೆ 1ನೇ ತಾರೀಕು ಮತ್ತು 2ನೇ ತಾರೀಕು ಅಬುಧಾಬಿ ಮತ್ತು ದುಬೈಯಲ್ಲಿ. ನಾವು ಅನೌನ್ಸ್ ಮಾಡಿರುವ 2 ದಿನದಲ್ಲಿ 2 ಶೋಸ್ ಅಬುಧಾಬಿ ಮತ್ತು ದುಬೈಯಲ್ಲಿ ಫುಲ್ ಆಗಿದೆ. ಅಲ್ಲಿರುವ ಕನ್ನಡಿಗರು ಎಲ್ಲರೂ ಬಂದು ಈ ಸಿನಿಮಾನ ನೋಡ್ಲಿದ್ದಾರೆ 1ನೇ ತಾರೀಕು ಮತ್ತು 2ನೇ ತಾರೀಕು. ಟ್ರೈಲರ್ ಕೂಡ ನಾವು ಇನ್ನೂ ರಿಲೀಸ್ ಮಾಡಿಲ್ಲ. 8ನೇ ತಾರೀಕು ಅಥವಾ 9ನೇ ತಾರೀಕು ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಅದಕ್ಕಿಂತ ಮೊದಲೇ ನಮ್ಮ ಸಿನಿಮಾ ಅಲ್ಲಿ ಸೋಲ್ಡ್ ಔಟ್ ಆಗಿರೋದು ಬಹಳ ಖುಷಿಯ ವಿಚಾರ. ನಾನು ಬಹಳ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ. ಬಹಳಷ್ಟು ಜನ ನನ್ನ ಸ್ನೇಹಿತರು ಕೂಡ ಇದ್ದಾರೆ, ಪ್ರಮೋದ್ ಅವ್ರ ಸ್ನೇಹಿತರು ಕೂಡ ಇದ್ದಾರೆ. ಸೊ ಅಲ್ಲಿ ಆಗುವಂತಹ ನ್ಯೂಸ್ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಈ ಮೂಲಕ ಅಬುಧಾಬಿ ಮತ್ತು ದುಬೈಯಲ್ಲಿರುವಂಥ ಎಲ್ಲ ಕನ್ನಡಿಗರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ, ನಮ್ಮ ಸಿನಿಮಾಗೆ, ಕನ್ನಡ ಚಿತ್ರರಂಗದ ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋದಕ್ಕೆ. ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಮಾಡಿರುವಂಥ ಎಲ್ಲ
ಸಹೃದಯಿ ಮನಸ್ಸುಗಳಿಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಪೃಥ್ವಿ ಅಂಬರವ್ರಿಗೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋ ಹಾಗಿದ್ರೆ ಕೇಳಬಹುದು. ಓಕೆ, ಧನ್ಯವಾದಗಳು ಸರ್. ಕಾರ್ಯಕ್ರಮದ ಬಗ್ಗೆ, ಅವರ ಪಾತ್ರದ ಬಗ್ಗೆ ನಮ್ಮೊಟ್ಟಿಗೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯರೇ, ಒಂದು ಸಿನಿಮಾ ಮಾಡುವಾಗ ಕೇವಲ ಕನಸಿದ್ರೆ ಸಾಕಾಗಲ್ಲ, ಆ ಸಿನಿಮಾಕ್ಕೆ ಕಾಸು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಇವತ್ತು ಈ ಒಂದು ಚಿತ್ರದ ನಿರ್ಮಾಪಕರು ನಮ್ಮೊಟ್ಟಿಗಿದ್ದಾರೆ. ಎಂ ಮುನೇಗೌಡ ಸರ್, ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಈ ಒಂದು ಚಿತ್ರದ ಒಟ್ಟಾರೆ ಅವರ ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ ಸಾಂಗ್ ರಿಲೀಸ್ ಮಾಡೋದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ತುಂಬ ಸಾಂಗ್ಸ್ ಕೇಳ್ತೀನಿ. ಯಾವ ಸಾಂಗ್ ಚೆನ್ನಾಗಿದೆಯೋ ನಾನು ನೈಟ್ ಮಲಗಬೇಕಾದ್ರೂ ಕೂಡ ಆನ್ ಮಾಡಿಬಿಟ್ಟು ಮಲ್ಕೊಳ್ತೀನಿ. ಹಂಗಾಗಿ ಸಾಂಗ್ಸ್ ಅಂದರೆ ತುಂಬ ಇಷ್ಟ ನನಗೆ. ನಮ್ಮ ಸಿನಿಮಾದಲ್ಲಿ ನೀವು ಬರೆದಿರೋದಕ್ಕೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಾಗೆ ಸಿನಿಮಾ ನಂದು ನಮ್ಮ ಬ್ಯಾನರಲ್ಲಿ ಇದು ಫಸ್ಟ್ನೇ ಸಿನಿಮಾ. ಗಿರೀಶ್ ಅವರು ಬಂದು ನಾವು ಸಿನಿಮಾ ಮಾಡಬೇಕು ಅಂತೇಳಿ ಹೇಳಿದಾಗ ಆ ಕತೆ ಕೇಳಿದೆ ನಾನು. ನನಗೇನು ಸಿನಿಮಾ ಕಡೆ ಏನು ಒಲವು ಇರಲಿಲ್ಲ. ಯಾವಾಗ ಕತೆ ಕೇಳಿದ್ನೋ ಇಲ್ಲ ಚೆನ್ನಾಗಿದೆ ಮಾಡೋಣ ಅಂತೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಕಾಪಿ ನೋಡಿದಾಗ ನಾವು ನನಗೆ ಎಲ್ಲೋ ಈ ಸಿನಿಮಾ ನಾನು ಮಾಡಿದ್ದಕ್ಕೂ ಸಾರ್ಥಕವಾಯಿತು ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ಜನತೆಗೆ ಕೇಳ್ಕೊಳ್ತೀನಿ. ಹಾಗೆ ಈ 1ನೇ ತಾರೀಕು ನಮ್ಮ ಪೃಥ್ವಿ ಅಂಬಾರ್ ಹೇಳ್ದಂಗೆ 1ನೇ ತಾರೀಕು ಮತ್ತು 2ನೇ ತಾರೀಕು ದುಬಾಯಿ ಮತ್ತು ಅಬುದಾಬಿಯಲ್ಲಿ ಆಲ್ರೆಡಿ 2 ದಿವಸಕ್ಕೆ ಸೋಲ್ಡ್ ಔಟ್ ಆಗಿದೆ. ಅಲ್ಲಿ ನಮ್ಮ ಸಂದಿಲ್ ಅವರು ಅಲ್ಲಿನ ಇದನ್ನು ತೊಗೊಂಡಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ಚಂದನ್ ಸುರೇಶ್ ಒಳ್ಳೆ ಅಮೌಂಟ್ಗೆ ನಮಗೆ ತೊಗೊಂಡಿದ್ದಾರೆ. ಇನ್ನೇನು ಹೇಳೋಣ, ತುಂಬ ಚೆನ್ನಾಗಿದೆ ಈ ಸಿನಿಮಾ. ಇಡೀ ಕನ್ನಡ ಚಿತ್ರರಂಗದಲ್ಲಿ SSP ಕಂಡಂಥ ಸಿನಿಮಾಗಳಲ್ಲಿ ಆ ಸಾಲ್ಗೆ ಇದು ಸೇರುತ್ತೆ ಅಂತೇಳಿ ನನ್ನ ಅನಿಸಿಕೆ. ಆಮೇಲೆ ಯಾರೇ ಆಗಲಿ ಬಂದು ನೋಡಿದವರು ಆ ಥಿಯೇಟ್ರಲ್ಲಿ 10% ಜನ ಈ ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿದರೆ ನಾನು ಆನೆಸ್ಟಿಯಾಗಿ ಹೇಳ್ತೀನಿ, ಯಾರು ಚೆನ್ನಾಗಿಲ್ಲ, ಏನಕ್ಕೆ ಚೆನ್ನಾಗಿಲ್ಲ ಅಂತೇಳಿದರೆ ಅವ್ರ ಟಿಕೆಟ್ ದುಡ್ಡು ನಾನು ವಾಪಸ್ ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ನಿಮ್ಮ ಮೂಲಕ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮಸ್ಕಾರ. ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತೀನಿ. ಆಮೇಲೆ ನಮ್ಮ ಪೃಥ್ವಿ ಅಂಬರ್ ಆಗಲಿ, ಪ್ರಮೋದ್ ಆಗಲಿ ತುಂಬ ಚೆನ್ನಾಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಡೈರೆಕ್ಟರ್ ಬಂದು ಹೇಳ್ಬೇಕಾದ್ರೆ ಇವ್ರದ್ದು ರತ್ನನ್ ಪ್ರಪಂಚ ಸಿನಿಮಾ ನೋಡಿ ನಾನು ಇವರೇ ಇರಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಮತ್ತು ದಿಯಾ ಫಿಲಮ್ ಅವ್ರದ್ದು ಮೊದಲೇ ನೋಡಿದ್ದೆ ನಾನು. ಹಂಗಾಗಿ ಅವರು ತುಂಬ ಈ ಸಿನಿಮಾದಲ್ಲಿ ಶ್ರಮ ಪಟ್ಟಿದ್ದಾರೆ. ಅವರು ಈ ಮೂಲಕ, ಈ ಸಿನಿಮಾ ಮೂಲಕ ಇನ್ನೂ ಒಂದೆಲ್ಲೋ ಎತ್ತರಕ್ಕೆ ಹೋಗ್ಬೇಕು ಅಂತೇಳಿ ನಾನು ಬಯಸ್ತೀನಿ. ನಮಸ್ಕಾರ. ಯಾವುದು ಸರ್, ಸಿನಿಮಾ ಏನು ಡಿಲೇ ಇಲ್ಲ. ನಂದು ಮಧ್ಯದಲ್ಲಿ ನನಗೆ ಎಲೆಕ್ಷನ್ ಒಂದು 6 ಮಂತ್ ಎಲೆಕ್ಷನ್ ಬಂತು. ನಾನು ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಎಲೆಕ್ಷನ್ಗೇನು ಐಡಿಯಾ ಇರಲಿಲ್ಲ ನನಗೆ. ಎಲೆಕ್ಷನ್ ಬಂದಾಗ ಒಂದು 6 ಮಂತ್ ಗ್ಯಾಪ್ ಕೊಟ್ವಿ. ಆಮೇಲೆ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಏನಕ್ಕೆಂದರೆ ಬೆಂಗಳೂರು, ಮೈಸೂರು, ಕಳಸ, ಹಾವೇರಿ, ಕನ್ಯಾಕುಮಾರಿ, ಆಮೇಲೆ ಯಾವುದದು ಕೇರಳ, ಮುನ್ನಾರು, ಎಲ್ಲ ಕಡೆಯೂ ಶೂಟಿಂಗ್ ಮತ್ತು ಡೇಟ್ಸು. ಈಗ ಎಲ್ಲರೂ ಒಂದು ಕಡೆ ಕೂಡಾಕ್ಬೇಕಲ್ವ, ಆ ಡೇಟ್ಸು ಮತ್ತು ಅದೆಲ್ಲ ಮಾಡ್ಕೊಂಡು ಮಾಡಿದ್ದಾರೆ. ಆಮೇಲೆ ರೆಕಾರ್ಡಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ವಿಜಯ್ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು, ಸಂಗೀತ ನಿರ್ದೇಶಕ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು ರೆಕಾರ್ಡಿಂಗಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಚೆನ್ನಾಗಿ ಬರೋವಾಗ ಅವ್ರಿಗೆ ನಾವು ಏನು ಇದು ಮಾಡೋಕ್ಕೆ ಹೋಗ್ಬಾರ್ದು, ಆಯಿತು ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಅದರಲ್ಲಿ ಒಂದು ಸ್ವಲ್ಪ ಲೇಟಾಗಿದೆ, ಅದು ಬಿಟ್ಟು ಬೇರೆ ಏನೇನು ಇಲ್ಲ. ಅನುಭವ ಸುಮಾರಿದೆ ಸರ್. ಅನುಭವ ಸುಮಾರಿದೆ. ಕಲಿಯೋದು ಇದ್ದೇ ಇರುತ್ತೆ. ಈಗ ನಾನು ಸೆಕೆಂಡ್ ಸಿನಿಮಾ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದರಲ್ಲಿ ಒಂದು ಸ್ವಲ್ಪ ಕಲ್ತಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಕಲ್ತೀನಿ. 3ನೇ ಸಿನಿಮಾ ಆದಾಗ ಇನ್ನೊಂದು ಸ್ವಲ್ಪ ಕಲಿತೀನಿ. ಕಲಿತಾನೇ ಇರಬೇಕು. ನೋಡೋಣ. ನಮ್ಮದೇನು ಅಂದರೆ, ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೂ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು. ಅದು ಪ್ರತಿಫಲ ಆಮೇಲೆ ಮಾಡೋ ಕೆಲಸನ ಪರ್ಫೆಕ್ಟಾಗಿ ಮಾಡಬೇಕು. ಆ ಕೆಲಸನ ಇದರಲ್ಲಿ ಮಾಡಿದ್ದೀನಿ, ಗೊತ್ತಾಗುತ್ತೆ ಯಾವ ರೀತಿ ಅಂತ. ಓಕೆ, ಥ್ಯಾಂಕ್ ಯು.
ಧನ್ಯವಾದಗಳು ಸರ್. ದಯವಿಟ್ಟು ನೀವು ಇಲ್ಲೇ ಇರಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಹಾಗೆ ಭುವನಂ ಗಗನಂ ಚಿತ್ರದ ಎಂಟೈರ್ ಚಿತ್ರತಂಡ ವೇದಿಕೆ ಮೇಲೆ ಆಗಮಿಸಬೇಕು. ಸೊ ಇವತ್ತು ವೇದಿಕೆಯಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಸೋಲ್ ಆಫ್ ಭುವನಂ ಗಗನಂ ಚಿತ್ರದ ಹಾಡನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಈ ಒಂದು ಹಾಡು ಇನ್ನೂ ಹೆಚ್ಚು ಯಶಸ್ಸನ್ನ ಕಾಣಲಿ, ತುಂಬಾ ಜನರಿಗೆ ತಲುಪಲಿ. ಹಾಗೆ ಈಗಾಗಲೇ ಈ ಒಂದು ಟೀಸರ್ ಕೂಡ ಸಾಕಷ್ಟು ಜನರಿಗೆ ತಲುಪಿದೆ. ಈ ಎಲ್ಲ ಒಟ್ಟಾರೆ ಎಲ್ಲದರ ಒಂದು ಯಶಸ್ಸಿನ ಒಂದು ಸಂಭ್ರಮಾಚರಣೆಗೆ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಒಂದು ಸಣ್ಣ ಕೇಕ್ ಕಟ್ಟಿಂಗ್ ಇರುತ್ತೆ. ದಯವಿಟ್ಟು ನಾವೆಲ್ಲರೂ ಕೂಡ ಇದನ್ನ ಯಶಸ್ಸನ್ನ ಸಂಭ್ರಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಒಟ್ಟಾರೆಯಾಗಿ ಭುವನಂ ಗಗನಂ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್, ಪ್ಲೀಸ್. ಈಗಾಗಲೇ ಭುವನಂ ಗಗನಂ ಚಿತ್ರದ ಟೀಸರ್ ಸಾಕಷ್ಟು ಜನರಿಗೆ ತಲುಪಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ಪಡೆದಿದೆ. ಅಂಡ್ ಹಾಗೆ ಈ ಒಂದು ವೇದಿಕೆಯಲ್ಲಿ ಸೋಲ್ ಆಫ್ ಭುವನಂ ಗಗನಂ ಹಾಡನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ದೀವಿ. ಈ ಒಂದು ಹಾಡು ಕೂಡ ಸಾಕಷ್ಟು ಜನರಿಗೆ ತಲುಪಲಿ, ಹಾಗೆ ಒಟ್ಟಾರೆಯಾಗಿ ಚಿತ್ರದ ಒಂದು ಯಶಸ್ಸನ್ನ ಈ ಒಂದು ವೇದಿಕೆ ಮೇಲೆ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಸಂಭ್ರಮಿಸಬೇಕು ಅಂತ ಕೇಳ್ಕೊಳ್ತೀವಿ. ಸೊ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಸರ್, ಪ್ಲೀಸ್. ಸೇರೋ ಕ್ಷಣ ಈ ಮಧುರ ಮಿಲನ. ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಇದರಲ್ಲಿ ಭಾಗಿಯಾಗಬೇಕು ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಟು ಭುವನಂ ಗಗನಂ. ಫೆಬ್ರವರಿ 14 ಪ್ರೇಮಿಗಳ ದಿನದಂದು ಈ ಒಂದು ಹೊಸ ಚಿತ್ರ ತೆರೆ ಮೇಲೆ ಬರಲಿಕ್ಕೆ ಸಜ್ಜಾಗಿದೆ. ಪ್ರೀತಿಯನ್ನ ಸಂಭ್ರಮಿಸುವಂತ ಚಿತ್ರ, ಪ್ರೀತಿಯನ್ನ ಪ್ರೇಮಿಸುವಂತ ಚಿತ್ರ ಭುವನಂ ಗಗನಂ. ಸೊ ಹಾಗೆ ನಮ್ಮ ಮಹೇಶ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಸರ್, ಪ್ಲೀಸ್. ಫೆಬ್ರವರಿ 14 ಪ್ರೇಮಿಗಳ ದಿನದಂದು ಬಿಡುಗಡೆಯಾಗ್ತಾ ಇರುವಂತ ಭುವನಂ ಗಗನಂ ಚಿತ್ರ ಪ್ರೀತಿಯನ್ನ ಪ್ರೇಮಿಸುವಂತ ಚಿತ್ರ, ಪ್ರೀತಿಯನ್ನ ಸಂಭ್ರಮಿಸುವಂತ ಚಿತ್ರ. ಮತ್ತೊಮ್ಮೆ ಇಲ್ಲಿ ಬಂದಿರುವಂತಹ ಎಲ್ಲರ ಪರವಾಗಿ ಚಿತ್ರತಂಡಕ್ಕೆ ಅಭಿನಂದನೆಗಳು, ಹಾಗೆ ಶುಭವಾಗ್ಲಿ ಅಂತ ನಾವೆಲ್ಲರೂ ಕೂಡ ಶುಭಾಶಯಗಳನ್ನ ಸಲ್ಲಿಸ್ತಾ ಇದೀವಿ. ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ ಶುಭವಾಗ್ಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಹಾಗೆ ಈ ಭುವನಂ ಗಗನಂ ಚಿತ್ರದ ಎಂಟೈರ್ ಮಾರ್ಕೆಟಿಂಗ್ ಜವಾಬ್ದಾರಿಯನ್ನು ತಗೊಂಡಿರುವಂತದ್ದು ನಮ್ಮ ರೀಚ್ ಕಂಪನಿ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಹೇಶ್ ಅವರು ಇಲ್ಲೇ ಇದ್ದಾರೆ. ಸೊ ಇವರ ರಾಬರ್ಟ್, ಕಾಟೇರಾ, ಕೈವಾ, ಲವ್ಲಿ, ಉಪಾಧ್ಯಕ್ಷ ಹೀಗೆ ಸಾಕಷ್ಟು ಚಿತ್ರಗಳ ಮಾರ್ಕೆಟಿಂಗ್ ಮಾಡಿರುವಂತ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟಿಂಗ್ ಕಂಪನಿ ಇನ್ ದ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಇಟ್ ಇಸ್ ನನ್ ಅದರ್ ದ್ಯಾನ್ ರೀಚ್. ಸೊ ಒಟ್ಟಾರೆಯಾಗಿ ಈ ಒಂದು ಜವಾಬ್ದಾರಿಯನ್ನ ರೀಚ್ ಕಂಪನಿ ತೆಗೆದುಕೊಂಡು ಇವತ್ತು ಅದ್ಧೂರಿಯಾಗಿ ಈ ಚಿತ್ರದ ಮಾರ್ಕೆಟಿಂಗ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗೆ ಎಂಟೈರ್ ಈವೆಂಟ್ ಅನ್ನ ಇಲ್ಲಿ ಆರ್ಗನೈಸ್ ಮಾಡಿರುವಂತ ನಮ್ಮ ಈಗಲ್ಸ್ ಮೀಡಿಯಾ. ಸೊ ಅವ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ.
ಸೊ ದ ಈವೆಂಟ್ ಬೈ ಈಗಲ್ ಮೀಡಿಯಾ, ಹಾಗೆ ಮಾರ್ಕೆಟಿಂಗ್ ಬೈ ದ ರೀಚ್ ಕಂಪನಿ ಬೈ ಮದಗಜ ಮಹೇಶ್.